ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ನಮ್ಮ ಕ್ಲಾಸ್ಗಳು 4ನೇ ತಾರೀಕು ಶುರು ಆಗಬೇಕಾಗಿರ್ತಕ್ಕಂಥದ್ದು, ಹೈಯರ್ ಕ್ಲಾಸ್ ಇರ್ತಕ್ಕಂಥದ್ದು ಪ್ರಯುಕ್ತ ಫೈನಲ್ ಆಗಿ 8ನೇ ತಾರೀಕು ಸ್ಟಾರ್ಟ್ ಆಗ್ತಕ್ಕಂಥದ್ದು. ಯಾರಿಗಾರು ಆಸಕ್ತಿ ಇದ್ದಲ್ಲಿ ಇನ್ನೂ ಸಮಯ ಇದೆ, 2 ದಿವಸ ರಿಜಿಸ್ಟರ್ ಮಾಡ್ಕೋಬೋದು. ಹಾಗೆ 4ನೇ ತಾರೀಕು ನಮ್ಮ ಹಿರಿಯ ನಟರಾದ ದಿವಂಗತ ಎಸ್ ಶಿವರಾಮ್ ಅವರು ನಿಧನ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. 84 ವರ್ಷ ಅನೇಕ ಚಿತ್ರರಂಗದಲ್ಲಿ ಸಾಧನೆಗಳು ಮಾಡಿ ಹೆಸರು ತಂದು ಕೀರ್ತಿ ತಂದು ಅಜಾತ ಶತ್ರುವಾಗಿ ಆಧ್ಯಾತ್ಮಿಕ ದಾರಿಯಲ್ಲೂ ಕೂಡ ಸಾಧನೆ ಮಾಡಿದ್ದಾರೆ. ನಮ್ಮ ನಕ್ಷತ್ರ ನಾಡಿ ಬಳಗಕ್ಕೆ ಬಹಳ ವಿಶೇಷ ಏನು ಅಂತಂದ್ರೆ, ನಾನು ಬರೆದಿರ್ತಕ್ಕಂಥ ಯಂತ್ರ ಮಂತ್ರ ತಂತ್ರ ಪುಸ್ತಕನ ಅವರ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಿಸಿದ್ವಿ. ನಾವು ತುಂಬ ಜನ ಅವ್ರನ್ನ ಸಿನಿಮಾ ರಂಗದಲ್ಲಿ ನಟರಾಗಿ ನೋಡಿದ್ದೀವಿ. ಬಟ್ ನಾನು ಬಹಳ ಹತ್ರದಲ್ಲಿ ನೋಡಿದಾಗ ಬಹಳ ಆಧ್ಯಾತ್ಮಿಕ ಚಿಂತಕರು, ಜ್ಯೋತಿಷ್ಯ ಕೂಡ ಬಲ್ಲವರು. ಅವರ ಮನೆಯ ಮುಖ್ಯ ಒಂದು ಜಾಗವನ್ನೇ ಲೈಬ್ರರಿಯಾಗಿ ಮಾಡಿದ್ರು. ಅನೇಕ ಜ್ಯೋತಿಷ್ಯ ಪುಸ್ತಕ ನನಗೆ ತೋರಿಸಿದ್ರು. ಈ ರೀತಿ ಜ್ಯೋತಿಷ್ಯ ಖಂಡಿತ ಸತ್ಯ ಇದೆ. ಹಲವಾರು ಜನ ಅವರ ನುಡಿಯಲ್ಲೇ ಬಂದಿರತಕ್ಕಂಥದ್ದು. ಹಲವಾರು ಜನ ಸುಮ್ಮನೆ ಪಂಚಾಂಗ ಇಟ್ಕೊಂಡು ಆ ಕಡೆ ಈ ಕಡೆ ದೋಷ ಹೇಳ್ತಕ್ಕಂಥದ್ದು ಅಂತ ಹೇಳಿ ನಮ್ಮಲ್ಲಿ ಬಹಳ ಹೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಸಂಬಂಧ ಕೆಲವು ವರ್ಷಗಳ ಹಿಂದೆ ಇತ್ತು. ಅವ್ರದ್ದು ನೋಡಿ ಆಶ್ಚರ್ಯಪಟ್ಟು ಕೆಲವು ವಿಚಾರಗಳು ಜ್ಯೋತಿಷ್ಯದಲ್ಲಿ ನನಗೆ ತಿಳಿದೇ ಇರತಕ್ಕಂಥದ್ದೆಲ್ಲನೂ ಅವರು ಕೂಡ ಹೇಳಿದಾಗ ಆಶ್ಚರ್ಯನೂ ಆಯಿತು. ನಾವು ಮೇಲ್ನೋಟದಲ್ಲಿ ಸಿನಿಮಾ ನಟರು ಸಿನಿಮಾದಲ್ಲಿ ಪಾತ್ರವನ್ನು ಮಾಡ್ತಾರೆ, ಇನ್ನು ಅವ್ರಿಗೆ ಪುರ್ಸೊತ್ತಿಲ್ಲಿರುತ್ತೆ ಇದೆಲ್ಲ ಕಲಿತು ಮಾಡೋಕ್ಕೆ ಅಂತ. ಕಲಿತು ಅದನ್ನು ಅರ್ಥ ಮಾಡಿಕೊಂಡು ಹೇಗೆ ಜೀವನ ನಮಗೆ ಹಣೆಬರನ ಹೇಗೆ ಬದಲಾಯಿಸೋಕ್ಕಾಗಲ್ಲ, ಹೇಗೆ ಹಣೆಬರ ತೋರಿಸುತ್ತೆ ಅಂತ ಹೇಳಿ ಭಾಳ ಅಧ್ಯಯನ ಮಾಡಿದರು. ಸೊ ಈ ಸಂದರ್ಭದಲ್ಲಿ ನಮ್ಮ ಯಂತ್ರ ಮಂತ್ರ ತಂತ್ರ ಪುಸ್ತಕನ ಬಂದು, ನಾನಿಲ್ಲ ಪುಸ್ತಕದ ಪ್ರೇಮಿ, ಪುಸ್ತಕನ ನಾನು ಬಿಡುಗಡೆ ಮಾಡ್ತೀನಿ, ಏನು ಇದು ಮಾಡ್ಕೊಳ್ಬೇಡಿ ಅಂತ ಹೇಳಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಪುಸ್ತಕನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಹಾಗೆ ಅವರು ಬಹಳ ಅಯ್ಯಪ್ಪ ಸ್ವಾಮಿ ಭಕ್ತರು ಅಂತ ಅವಾಗಲಿಂದ ಹೇಳ್ತಾ ಇದ್ರು. ಸೊ ಹಾಗೆ ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದ ಒಂದು ವಿಡಿಯೋ ಹಾಕ್ತೀವಿ. ಎರಡನೇದು, ಆ ಪುಸ್ತಕ ಅಲ್ಲ ಅಂತ ಹೇಳಿದ್ರು. ಅದು ಪುಸ್ತಕ ಅಂತ ಕರಿಬಾರ್ದು. ನಾವು ಯಾವ ಪುಸ್ತಕಕ್ಕೆ ಮೇಲೆ ಒಂದು ಇರತಕ್ಕಂಥ ಪುಸ್ತಕನ ನಾವು ಎಲ್ಲಾ ಪುಸ್ತಕಗಳನ್ನು ಗ್ರಂಥ ಅಂತ ಕರಿತೀವಿ ಅಂತ ಹೇಳಿದ್ರು. ಮೊದಲು ಎಲ್ಲಾ ಪುಸ್ತಕಗಳನ್ನು ಗ್ರಂಥ ಅಂತ ಕರಿತೀವಿ. ಯಾವ ಗ್ರಂಥದ ಮೇಲೆ ಒಂದು ಪ್ರಮುಖವಾಗಿರತಕ್ಕಂಥ ಒಂದು ಪುಸ್ತಕ ಇಡ್ತೀವೋ ಅದನ್ನ ಮಹಾಗ್ರಂಥ ಅಂತ ಕರೀತಾರೆ. ಇದು ಮಹಾಗ್ರಂಥ. ಇದು ಅನೇಕ ಜನರಿಗೆ ಕಷ್ಟ ಕಾರ್ಪಣ್ಯಗಳಿಗೆ ಸಹಾಯ ಆಗ್ತಕ್ಕಂಥದ್ದು. ಬಹಳ ವಿಶೇಷವಾಗಿ ನೀವು ಬರೆದಿದ್ದೀರಾ ಅಂತ ಹೇಳಿ ಮಹಾಗ್ರಂಥನ ಹೀಗೆ ನಮ್ಮ ಎದೆ ಹತ್ರ ನಾವು ಇಟ್ಕೊಂಡು ನಾವು ಅದನ್ನು ಪ್ರಚಾರ ಮಾಡಿ ಅದಕ್ಕೆ ಪುಸ್ತಕ ಬಿಡುಗಡೆ ಮಾಡಬಾರ್ದು. ಇದನ್ನು ತಲೆ ಮೇಲೆ ಇಟ್ಕೋಬೇಕು ಮಹಾಗ್ರಂಥ ಅಂತ ಹೇಳಿ ಆ ಒಂದು ಕ್ಷಣದಲ್ಲಿ ಹೇಳಿದಾಗ ನಂಗೆ ಬಹಳ
ಖುಷಿ ಆಯಿತು, ಪ್ಲಸ್ ಹಾಗೆ ಭಾವುಕನೂ ಆದ್ವಿ ಅದನ್ನು ಮಹಾಗ್ರಂಥ ಅಂತ ಅವ್ರ ಬಾಯಲ್ಲಿ ಹೇಳಿದಾಗ. ಸೊ ಇವತ್ತು ನಮ್ಮಲ್ಲಿ ಅವರಿಲ್ಲ. ಯಾವಾಗಲೂ ತ್ಯಾಗರಾಜರು ಹೇಳ್ತಾ ಇರೋದು ನಾನು ಹೇಳ್ತಾ ಇರ್ತೀನಿ, ಮರಕ್ಕಿರ ಮರ ದೊಡ್ಡದು, ಎಂದರೋ ಮಹಾನುಭಾವಲು ಅಂದರಕ್ಕಿ ವಂದನములు ಅಂತ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಯಾರ್ಯಾರಿವತ್ತು ನಮ್ಮ ಯಂತ್ರ ಮಂತ್ರ ತಂತ್ರ ಪುಸ್ತಕ ನಿಮ್ಮ ನಿಮ್ಮ ಮನೆಗಳಿದೆಯೋ, ಶ್ರೀಯುತ ಶಿವರಾಮ್ ಅವರ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಪುಸ್ತಕ ಭಾಳ ಚೆನ್ನಾಗಿ ಅದನ್ನು ಓದಿ ಫಸ್ಟು ಅದನ್ನು ಅರ್ಥ ಮಾಡಿಕೊಂಡು, ನಾನು ಫಸ್ಟು ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ನಾನು ಆ ಪುಸ್ತಕವನ್ನು ಓದಬೇಕು ಅಂತ ಹೇಳಿ ಮೊದಲು ಅದನ್ನು ಓದಿ, ತದನಂತರ ಅದರಲ್ಲಿ ಏನು ವಿಶೇಷತೆ ಇದೆ ಅಂತ ಹೇಳಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅದರ ಬಗ್ಗೆ ಭಾಷಣ ಮಾಡಿದ್ರು ನಮ್ಮ ಕಾರ್ಯಕ್ರಮದಲ್ಲಿ. ತುಂಬ ಅದ್ಭುತವಾಗಿತ್ತು. ಸೊ ಯಾರ್ಯಾರು ನಮ್ಮ ಯಂತ್ರ ಮಂತ್ರ ತಂತ್ರ ಪುಸ್ತಕ ತಮ್ಮ ಮನೆಗಳಿದೆಯೋ ಅವರ ಆಶೀರ್ವಾದದಿಂದ ಅದನ್ನು ಬಿಡುಗಡೆ ಮಾಡಿ ಇವತ್ತು ಮನೆ ಮನೆಗಳಲ್ಲಿ ಅದನ್ನು ಆ ಪುಸ್ತಕವನ್ನು ಇಟ್ಟುಕೊಂಡು ಅನೇಕ ಸಮಸ್ಯೆಗೆ ಪರಿಹಾರಗಳನ್ನು ಹುಡುಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ಅವರ ನಷ್ಟವನ್ನು ಭರಿಸಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಧೈರ್ಯ ತುಂಬಲಿ ಅಂತ ಹೇಳಿ ಆ ಅಯ್ಯಪ್ಪನ ಸ್ವಾಮಿಗೆ ನಮಸ್ಕರಿಸ್ತಾ ನಾವೆಲ್ಲರೂ ಸೇರಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ಒಂದು ವಿಟಿ ಮುಖಾಂತರ ಶಾಂತಿಯನ್ನು ಕೋರೋಣ. ಸೊ ಒಳ್ಳೆಯದಾಗಲಿ. ಒಂದು ವಿಟಿ ಪ್ಲೀಸ್. ಮರಳಿ ಬಾರದೂರಿಗೆ ನಿನ್ನ ಪಯಣ, ಮರಳಿ ಬಾರದೂರಿಗೆ ನಿನ್ನ ಪಯಣ, ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ ಕಾಣಲಾಗದ ಜಾಗದಲ್ಲಿ ಬಚ್ಚಿಟ್ಟು ಬಿಟ್ಟಿತಲ್ಲೋ ಕಂದ ವಿಧಿಯಲೋ ನಿನ್ನ, ವಿಧಿಯಲೋ ನಿನ್ನ. ಮರಳಿ ಬಾರದೂರಿಗೆ ನಿನ್ನ ಪಯಣ, ಮರಳಿ ಬಾರದೂರಿಗೆ ನಿನ್ನ ಪಯಣ. ಕರೆಗಳನ್ನ ತಗೊಳ್ಳೋಣ. ಸೊ ನಮ್ಮ ತರಗತಿಗಳು ಬುಧವಾರದಿಂದ ಶುರುವಾಗುತ್ತೆ. ಆಲ್ರೆಡಿ ರಿಜಿಸ್ಟರ್ ಆದವರು ಗ್ರೂಪ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ. ನಾವು ಅವ್ರಿಗೆ ಮಾಹಿತಿ ಕಳಿಸಿದ್ದೀವಿ. ಸೊ ಮತ್ತೆ 15 ದಿವಸದ ತರಗತಿಗಳಿರುತ್ತೆ. ಇದೇ ಬುಧವಾರ ಪ್ರಾರಂಭವಾಗುತ್ತೆ. ಬೆಳಿಗ್ಗೆ 10 ರಿಂದ 12 ಒಂದು ತರಗತಿಗಳಾದರೆ ಸಂಜೆ 7 ರಿಂದ 9 ಕುಟುಂಬ ಸಮೇತರಾಗಿ ಕಲೀರಿ. ಕರೆಗಳನ್ನ ತಗೊಳ್ಳೋಣ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ನನ್ನ ಹೆಸರು ಅನಿತಾ ಅಂತ, ಬೆಂಗಳೂರಿಂದಾನೇ ಕಾಲ್ ಮಾಡ್ತಾ ಇರೋದು. ಹೌದಾ? ಓಕೆ, ಹೇಳಿ. ಗುರುಜಿ, ನನ್ನ ಪ್ರಶ್ನೆಶಾಸ್ತ್ರ. ಓಕೆ, ಒಂದೇ ನಿಮಿಷ. ಯಾರ ಬಗ್ಗೆ ಕೇಳಬೇಕಾಯ್ತಮ್ಮ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹೇಳಿ. 9 ಇಯರ್ಸ್ ಆದ್ಮೇಲೆ ಕನ್ಸೀವ್ ಆಗಿದ್ದೀನಿ ಗುರುಜಿ. 6th ವೀಕ್ ಅಲ್ಲಿ ಹಾರ್ಟ್ ಬೀಟ್ ಬಂದಿದೆ ಅಂತ ಹೇಳಿದ್ರು. ಮತ್ತೆ 7 ವೀಕ್ 6 ಡೇಸ್ಗೆ ಚೆಕ್ ಮಾಡಿಸಿದ್ರೆ ಅಬ್ಸೆಂಟ್ ಆಗಿದೆ ಅಂತ ಹೇಳಿದ್ರು. ಮತ್ತೆ ಇನ್ನೊಂದ್ಸರಿ ಸ್ಕ್ಯಾನಿಂಗ್ ಮಾಡಕ್ ಹೇಳಿದ್ದಾರೆ ಗುರುಜಿ. ಏನಾಗುತ್ತೆ ಗುರುಜಿ? 9 ವರ್ಷಕ್ಕೆ ಕನ್ಸೀವ್ ಆಗಿರೋದು ಗುರುಜಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 79 ಗುರುಜಿ. ಐದನೇ ಮನೆ ಮಂಗಳ 4, 5, 10 ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅಂತ ಬರ್ತಾ ಇದೆ. 4 ಇದೆ, 5 ಇದೆ. ಒಂಚೂರು ದಾನವನ್ನು ಮಾಡಿ, ಗೋಧಿಯನ್ನು ದಾನ ಮಾಡಿ. ಒಂದು ಮಂತ್ರ ಹೇಳ್ತೀನಿ, ಅದನ್ನ ಯಥೇಚ್ಛವಾಗಿ ಹೇಳ್ಕೋಬೇಕು ಇವಾಗ ಇಮಿಡಿಯೇಟ್ ಆಗಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಿಯೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಅರ್ಥ ಆಯ್ತಲ್ಲ? ಈ ಮಂತ್ರ ಹೇಳ್ಕೊಳ್ಳಿ. ಸೊ ಬರ್ತಕ್ಕಂಥ ದಶಾಭುಕ್ತಿಗಳಲ್ಲಿ ಶುಕ್ರ ದಶದಲ್ಲಿ ಪ್ರಶ್ನೆ ಕೇಳಿದ್ದೀರಾ. ಇನ್ನು 3 ತಿಂಗಳ 6 ಮಂತ್ಸ್ ಅಲ್ವ ಈಗ? ಸೊ 6, ಸೊ ಫೆಬ್ರವರಿ,
ಫೆಬ್ರವರಿ 28 ಫೆಬ್ರವರಿ ಮಂಗಳ, ಶುಕ್ರ ಸೂರ್ಯ ಮಂಗಳ 6-4 ಸ್ವಲ್ಪ 4-4-4 ಕಾಂಬಿನೇಷನ್ ಬಂದಾಗ ಸಖತ್ ಟಫ್ ಆಗುತ್ತೆ. ಮತ್ತೆ ಹಾಗೆ ಕಸ್ಪಲಲ್ಲಿ 4 ಬಂದ್ಬಿಟ್ಟಿದೆ. ಕಸ್ಪಲಲ್ಲಿ ಮಂಗಳನಲ್ಲಿ ಈ 4 ಬಂದ್ಬಿಟ್ಟಿದೆ. ನಾವು ಕಸ್ಪಲ್ 5ನೇ ಮನೆ ನೋಡ್ತೀವಿ. ಪ್ರಶ್ನಾಶಾಸ್ತ್ರ ಬಹಳ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ. ಇಲ್ಲಿ ಕಸ್ಪಲಲ್ಲಿ 5ನೇ ಮನೆ ಮಂಗಳ ಬಂದಿದೆ. 5ನೇ ಮನೆಗೆ ಅಂದರೆ 5 ಅಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಮಕ್ಕಳ ಸ್ಥಾನ. ಆ ಮಕ್ಕಳ ಸ್ಥಾನದಲ್ಲಿ ಮಗುವಿನ ಸ್ಥಾನದಲ್ಲಿ ಬರ್ತಕ್ಕಂಥ 4 ಅದಕ್ಕೆ ವ್ಯಯ. ಆದರೆ ಸೆಕೆಂಡರಿ ನಂಬರ್ಸಲ್ಲಿ 5-10 ಇರೋದ್ರಿಂದ ಒಂದು ಹೋಪ್ ಅಂತ ಕರಿತೀವಿ ನಾವು. ಸೊ ಒಂದು ಹಸಿರು ಕಲರ್ ದಾರನೂ ದಯವಿಟ್ಟು ಕಟ್ಕೊಳ್ಳಿ. ಸೊ ಈಗ ಇಮಿಡಿಯೇಟ್ ಆಗಿ ಸ್ವಲ್ಪ ಗೋಧಿಯನ್ನು ಒಂದು 2-3 ಜನಕ್ಕೆ, ಕಡು ಬಡವರಿಗೆ ಅವ್ರಿಗೆ ದಾನವನ್ನು ಮಾಡಿ. ನಾನು ಹೇಳಿರ್ತಕ್ಕಂಥ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತೆ ನಮಃ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತೆಯೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಈ ಮಂತ್ರ ದಯಮಾಡಿ ಇಮ್ಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿ. ಮುಂದಿನ ಕರೆ ಹೋಗೋಣ. ನಮಸ್ಕಾರ, ಗುರುಜಿ. ಹೇಳಿ. ನನ್ನ ಹೆಸರು ಪಂಕಜ ಅಂತ, ಶಿವಮೊಗ್ಗದಿಂದ ಮಾಡ್ತಿರೋದು. ಹೇಳಿ. ಡೇಟ್ ಆಫ್ ಬರ್ತ್ 12/8/96. 12/8/96. ಸಮಯ ಬೆಳಗಿನ ಜಾವ 5:36. 5:36 ಬೆಳಗಿನ ಜಾವ. ಹುಟ್ಟಿದ ಊರು ಮಂಚುಕಪ್ಪ, ಶಿವಮೊಗ್ಗನೇ. ಗುರುಜಿ, ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳ್ಬೇಕಿತ್ತು. ಜಾಬ್ ಸಿಗುತ್ತಾ ಇಲ್ವಾ ಅಂತ. ಆಕ್ಚುಲಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು ಯಾವಾಗಲೂ. ಗೌರ್ಮೆಂಟ್ ಜಾಬ್ ಸಿಗುತ್ತೋ ಇಲ್ವ ಅಂತ ಅದು ಕರೆಕ್ಟಾಗಿ ಹೇಳ್ಬಿಡುತ್ತೆ. ಇದರಲ್ಲಿ ಅಂದಾಜಲ್ಲಿ ನಾವು ಹೇಳ್ತೀವಿ ಅಷ್ಟೇ. ಅದರಲ್ಲಿ ಕಸ್ಪಲಲ್ಲಿ ಒಂಚೂರು 2 ನಿಮಿಷ ಚೇಂಜ್ ಆದರೆ ಕಸ್ಪಲ್ ನಮ್ದು ಚೇಂಜ್ ಆಗುತ್ತೆ. 6ನೇ ಮನೆ ಚಂದ್ರ ಬಂದಿರೋದ್ರಿಂದ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ಸು ಎಸ್ ಅಂತ ಹೇಳ್ತಾ ಇದೆ ಮೊದಲ ವಿಚಾರದಲ್ಲಿ. ಈಗ 10-11 ಕಾಂಬಿನೇಷನ್ ಬಂದಾಗ ನಮಗೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಬುಧದಶ ಕೇತು ಭುಕ್ತಿ ಮಾರ್ಚ್ವರೆಗೂ ಇದೆ. ಅದಾದ ಮೇಲೆ ಬುಧದಶ ಶುಕ್ರ ಭುಕ್ತಿ. ಬುಧದಶ ಶುಕ್ರ ಭುಕ್ತಿ 10-11 ಕಾಂಬಿನೇಷನ್ ಮಿಕ್ಸ್ ಇದೆ. ಇಲ್ಲೂ 11 ಕಾಂಬಿನೇಷನ್ ಇದೆ. ಬುಧದಶದಲ್ಲಿ ಶುಕ್ರ ಭುಕ್ತಿ 11 ಬರುತ್ತೆ. ಅದಾದಮೇಲೆ 11-12 ಸ್ವಲ್ಪ ಮಿಕ್ಸೆಡ್ ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಹೆಚ್ಚು ಪ್ರಯತ್ನ ಮಾಡಿ ಮಾಡ್ತಕ್ಕಂಥದ್ದು. ಇಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗ್ರಹ ಶುಕ್ರ ಒಂದೇನೆ. ಸೊ ಈಗ ನಿಮಗೆ ನೆಕ್ಸ್ಟ್ 2022 ಮಾರ್ಚ್ ಆದಮೇಲೆ 24 ಎಂಡ್ ಒಳಗಡೆನೆ ಕೆಲಸ ಸಿಗ್ತಕ್ಕಂಥದ್ದು ಬಹಳ ತೋರಿಸ್ತಾ ಇದೆ. ನಿಮ್ಮ ಜಾತಕದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಹಾಗೆ ಜಿರ್ಕಾನ್ ಹಾಕೊಳ್ಳಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಒಳ್ಳೇದಾಗಲಿ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಹೇಳಿ. ಹಲೋ. 15/5/1970. 15/5/1970 ರಾತ್ರಿ 12 ಗಂಟೆ ಮಧ್ಯರಾತ್ರಿ. ಹುಟ್ಟಿದೂರು? ಹುಟ್ಟಿದ್ದು ಮುಂಬೈ. ಏನ್ ಪ್ರಶ್ನೆ ಕೇಳಬೇಕಾಯ್ತು? ಕೆಲಸದ ಬಗ್ಗೆ ಕೇಳಬೇಕಿತ್ತು. ಹೇಳಿ ಸರ್. ಕೆಲಸದ ಬಗ್ಗೆ ಅಂದ್ರೆ ಕ್ಲೀನ್ ಆಗಿ ಡೀಟೇಲ್ ಆಗಿ ಹೇಳಿ. ಕೆಲಸ ಅಂದ್ರೆ 50 ವರ್ಷ ಆದ್ಮೇಲೆ ಕೆಲಸದ ಬಗ್ಗೆ ಏನ್ ಹೇಳಿ ನಾನು ನಿಮಗೆ? 50 ವರ್ಷ ತಾನೇ ಆಗಿರೋದು. ಏನ್ ಹೇಳ್ಬೇಕು ಹೇಳಿ ಸರ್. ಕೆಲಸ ಸಿಗಬೇಕಾ? ಹೊಸ ಕೆಲಸ ಹುಡುಕ್ತಾ ಇದ್ದೀರಾ? ಏನು ಸಿಗ್ಬೇಕು ಕೆಲಸ ಸಿಗ್ಬೇಕು. ಸ್ವಲ್ಪ ಸ್ಪಷ್ಟವಾಗಿ ಮಾತಾಡಿ. ರಾಹು ದಶ. ಕೆಲಸ ಹುಡುಕ್ತಾ ಇದ್ದೀರಾ ಈಗ? ಹೌದು. ಕೇತು ಮತ್ತೆ ಸೂರ್ಯ 3ನೇ ತಾರೀಕು ಜನವರಿವರೆಗೂ. ಶುಕ್ರ 9 ಇದೆ. ಅದಾದ್ಮೇಲೆ ಸೂರ್ಯ 1, 2, ಚಂದ್ರ 5 ಮತ್ತೆ 10 ಚಂದ್ರನಲ್ಲಿ ಸಿಗುತ್ತೆ. ಚಂದ್ರ ಬಿಟ್ಟೆ ಮಂಗಳ ಸ್ಟ್ರಾಂಗ್ ಇದೆಯಾ? ಮಂಗಳನೂ ಇಲ್ಲ. ಸೂಪರ್ವೈಸರ್ ಕೆಲಸ, ಮ್ಯಾನೇಜರ್ ಕೆಲಸ ಸ್ವಲ್ಪ ಟ್ರೈ ಮಾಡಿ ಸರ್. ಮ್ಯಾನೇಜರ್ ಕೆಲಸ, ಸೂಪರ್ವೈಸಿಂಗು 9 ಕಾಂಬಿನೇಷನ್ನು. ಸರ್ವಿಸ್ ಇಂಡಸ್ಟ್ರಿ, ಸರ್ವಿಸ್ ಕೊಡ್ತಕ್ಕಂಥ ಇಂಡಸ್ಟ್ರಿಗೆ ಟ್ರೈ ಮಾಡಿ. ನಿಮಗೆ ಚಂದ್ರ ಫೆಬ್ರವರಿ 24 ಒಳಗಡೆ ಒಂದು ಬರುತ್ತೆ. ಬಟ್ ಆದರೆ ಹೆಚ್ಚು ಆದಾಯ ಇರೋದಿಲ್ಲ. 5 ಅಂತ ಕಾಂಬಿನೇಷನ್ ಮಿಕ್ಸ್ ಆಗಿ 10 ಬಂದಾಗ ಆದಾಯ ಕಮ್ಮಿ ಇರತಕ್ಕಂಥದ್ದು ಅಥವಾ ಸಂಬಳ ಕಮ್ಮಿ ಇರತಕ್ಕಂಥದ್ದು ಇರುತ್ತೆ. ಫೆಬ್ರವರಿಲಿ ಸಿಗುತ್ತೆ. ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ,
ಹೇಳಿ. ಸರ್ ಗುರುಗಳ ಮಗಂದು ಸ್ವಲ್ಪ ಮದುವೆ ವಿಚಾರ ಕೇಳೋದಿತ್ತು ಮಗನ ಬಗ್ಗೆ. ಹೇಳಿ. ಮಗಂದು ಒಂದು ಲಗ್ನ ಐತ್ರಿ, ಸ್ವಲ್ಪ ಮತ್ತೆ ಕನ್ಯಾ ಸಿಗೋಲ್ಲ ಆಗ್ಯಾವ. ಹೋಮ ಯಜ್ಞ ಹೇಳಿದ್ರು, ಗೋಕರ್ಣಕ್ಕೆ ಹೋಗಿ ಮಾಡ್ಕೊಂಡ್ ಬಂದೀವ್ರಿ. ಆ ಪಿತೃಗಳ ಕಾಟ ಮತ್ತ ಇದ್ರ ಕಾಟ ಅಂತ ಹೇಳಿ ಹಿರಿಯರ್ದು ಅವನ್ನೆಲ್ಲ ಮಾಡೀವಿ. ಆದ್ರೂ ಈಗ ಮಾಡಿ ಬಂದು ಮತ್ತೆ 3-4 ತಿಂಗಳು ಆತ್ರಿ. ಅವ್ರು ಎಲ್ಲ ಮತ್ತೆ ಉಳ್ಕಿದ್ ಏನೇನ್ ಹೇಳ್ಯಾರ ಎಲ್ಲಾನು ಇಲ್ಲಿ ಮಾಡೀವ್ರಿ ಗುರುಗಳು ಹೇಳ ಪ್ರಕಾರ. ಅವು ಏನು ಫಲ ಕೊಡೋಲ್ಲು, ಅದಕ್ಕೆ ಯಾಕೆ ಹಿಂಗ ಆಗ್ಲಕತ್ತ ಸಂಖ್ಯಾಶಾಸ್ತ್ರ ಕೇಳ್ತಾ ಇದೆ. ಸರಿ, ಇಲ್ಲಿ ಮಾಡ್ತೀವಿ, ಬಟ್ ನೀವು ಪೂಜೆ ಗೀಜೆ ಮಾಡಿ ಯಾಕಾಗಿಲ್ಲ ಅಲ್ಲೋಗಿ ಕೇಳ್ಬೇಕು. ನೀವು ಎಲ್ಲಿ ಮಾಡ್ಸಿದ್ರೆ ಅಲ್ಲೋಗಿ ಕೇಳ್ಬೇಕು. ಯಾರ ಹತ್ರ ನೀವು ಪೂಜೆ ಮಾಡ್ಸಿರ್ತಿರಲ್ಲ, ಪೂಜೆ ಬಂದು ಕೇಳಿದ್ರೆ ಅದು ನೀವು ಹೇಳಲೇಬಾರ್ದಾಗಿತ್ತು. ಯಾವಾಗ ಮದುವೆ ಆಯ್ತು ಅಷ್ಟು ಕೇಳಿ. ಅಲ್ಲಿ ಮಾಡಿಸಿರೋದು ಅವ್ರ ವಿಚಾರ, ನಮ್ಮ ವಿಚಾರ ಅಲ್ಲ ಅದು. 1-249 ಒಂದು ಸಂಖ್ಯೆ ಹೇಳಿ. ಯಾವ ಮದುವೆಗೂ ಪಿತೃಕಾಟನೂ ಇರಲ್ಲ, ಏನೂ ಇರಲ್ಲ. ಒಂದು ಹೆಣ್ಣು ಬೇಕು ಅಂತ ನಾವು ನಿಂತ್ಕೊಂಡ್ರೆ ನಾವ್ ಯಾರನ್ನ ಬೇಕಾದ್ರೂ ಆಗಕ್ಕೆ ರೆಡಿ ಇದೀವಿ ಅಂತ ಯಾವ ದೋಷನೂ ಇರೋದಿಲ್ಲ ಅಲ್ಲಿ. ಅರ್ಥ ಆಯ್ತಾ? ಪಿತೃದೋಷ ಅವೆಲ್ಲ ದೋಷಗಳೆಲ್ಲ ಸುಳ್ಳು. ನಾವು ಆತರ ಎಲ್ಲ ಇತ್ತು ಅಂತಂದ್ರೆ ನಾವು ಕುಷ್ಠರೋಗದಿಂದ ಬಳಲ್ತೀವಿ. ಪಿತೃ ದೋಷ ಇತ್ತು ಅಂದ್ರೆ ನಾವು ಕುಷ್ಠರೋಗದಿಂದ ಬಳಲ್ತೀವಿ, ಬಹಳ ಬರಬಾಗಿರ್ತಕ್ಕಂಥ ಕೈಕಾಲು ನೋವುಗಳಿಂದ ಬಳಲ್ತೀವಿ, ನೋವುಗಳಿಂದ ಬಳಲ್ತೀವಿ. ಈ ಮದುವೆ ಆಗದೆ ಇರೋದು, ಈ ಸುಖಕ್ಕೆಲ್ಲ ಕೂಡ ಅಲ್ಲಿ ಪಿತೃ ದೋಷ ಅಂತ ಹೇಳ್ತಕ್ಕಂಥ ಕಾಂಪೌಂಡರ್ಗಳು ಉಟ್ಕೊಂಡ್ಬಿಟ್ಟಿದಾರೆಲ್ಲ. ಈಗ ಅವ್ರನ್ನೇ ಹೋಗಿ ಕೇಳಿ, ಅಲ್ಲೆಲ್ಲ ಹೋಗಿ ಬಂದ್ರಲ್ಲ 5 ತಿಂಗಳು 6 ತಿಂಗಳು ಆಯ್ತಲ್ಲ ಯಾಕಾಗಿಲ್ಲ ಅಂತ ಹೇಳ್ಬಿಟ್ಟು ಕೇಳಿ. ಗೊತ್ತಾಯ್ತಲ್ಲ? ಸೊ ಅದಕ್ಕೆ ಹೇಳೋದು ನಾನು, ಸರಿಯಾಗಿ ಶಾಸ್ತ್ರವನ್ನು ಕಲಿದಲೆ ಅಲ್ಪವಾಗಿ ಕಲಿತು ದುಡ್ಡಿನ ಆಸೆಗೆ ಮಾಡಿಸ್ತಾರೆ. ಅಲ್ಲಿ ಬಂದು ಕೇಳಿದ ಇಲ್ಲಿ ಬಂದು ಹೇಳ್ತಾರೆ ಅದನ್ನೆಲ್ಲ. ದಯವಿಟ್ಟು ಯಾರ ಹತ್ರನೂ ಹೇಳ್ಬೇಡಿ. ನೀವು ಮಾಡಿಸಿದ್ರೆ ಅವ್ರ ಹತ್ರ ಹೋಗಿ ಕೇಳಿ. ಪ್ರಶ್ನಾಶಾಸ್ತ್ರ 1 to 249 ನಂಬರ್ ಹೇಳಿ. ಹಲೋ, ನಂಬರ್ ಹೇಳಿ. 1 to 249 ನಂಬರ್. ಹಲೋ, ಯಾರೋ ಬೇರೆ ಕನೆಕ್ಟ್ ಆಯ್ತಾ? ಹಲೋ ಹೇಳಿ. 4-6-2005. ಯಾವುದು ಬೇರೆ ಅವ್ರದ್ದು ಕಟ್ ಆಯ್ತು ಅನ್ಸುತ್ತೆ. ಆಯ್ತು. ಹಲೋ, ಯಾರು ಮಾತಾಡ್ತಾರದು? ಅವಾಗ್ಲೇ ಒಬ್ರು ಲೈನಲ್ಲಿ ಇದ್ರು, ಈಗ ಹಲೋ ಹಲೋ ಅಂತ ಇದ್ರೆ ಹೇಳಿ. 2005. ಕೇಳಿಸ್ತಾ ಇಲ್ಲಮ್ಮ. 4-6-2005. ಏನ್ ವಿಚಾರದ ಬಗ್ಗೆ ಕೇಳ್ಬೇಕಾಯ್ತು? ಮಗಳದ್ದು ಎಜುಕೇಶನ್ ಬಗ್ಗೆ ಕೇಳ್ಬೇಕಿತ್ತು. ಫಸ್ಟ್ ಅದನ್ನ ಹೇಳಿ, ಅದನ್ನ ಹೇಳ್ಬಿಟ್ಟು ಆಮೇಲೆ ಹೇಳಿ. 4-6-2005. ಟೆಲಿಫೋನ್ ಬೂತ್ ಅಲ್ಲ, ಅರ್ಥ ಆಯ್ತಾ? ಕಾಲ್ ಸಿಕ್ಕ ಮೇಲೆ ದಯವಿಟ್ಟು ಏನ್ ವಿಚಾರ ಅಂತ ಹೇಳ್ಬಿಟ್ಟು ಹೇಳಿ. ಟೆಲಿಫೋನ್ ಬೂತ್ ಡೈರೆಕ್ಟ್ ಆಗಿ ಡೇಟ್ಗಳು ಹೇಳೋದು ಅದೆಲ್ಲ ಬೇಡ ನಮ್ಗೆ. ಇನ್ನೊಂದು ಕಾಲ್ ಕೊಡಿ. ಅವ್ರು ಕೇಳಕ್ಕೆ ಮನ್ಸಿಲ್ಲ ಅನ್ಸುತ್ತೆ, ಬೇರೆ ಕಾಲ್ ಕೊಡಿ. ದಯವಿಟ್ಟು ಕಟ್ ಮಾಡಿ ಬೇರೆ ಕಾಲ್ ಕೊಡಿ. ನಾವು ಹೇಳ್ತಾ ಇರ್ತಕ್ಕಂಥ ಮಾತನ್ನ ಕೇಳುವಂತ ಸಮಂಜಸ ಇಲ್ಲ. ಈ ಕಾಲದಲ್ಲಿ ಮರ್ಯಾದೆಗಳು ಬಹಳ ನಾವು ಕಮ್ಮಿ ತಗೊಳ್ತಾ ಇದ್ವಿ. ಯಾಕಂದ್ರೆ ಅಲ್ಲಿ ಹೋಗಿ ಪೂಜೆ ಹೋಮಗಳು ಮಾಡಿ ನಿಮಗೆ ಟೋಪಿ ಹಾಕ್ತಕ್ಕಂಥವ್ರ ಮೇಲೆ ಜಾಸ್ತಿ ಕರುಣೆ, ಮತ್ತೆ ಅಲ್ಲಿ ನಿಮಗೆ ಮರ್ಯಾದೆ ಜಾಸ್ತಿ. ಇಲ್ಲಿ ಸೀರಿಯಸ್ ಆಗಿ ಏನ್ ವಿಚಾರ ಅಂತ ಹೇಳಿದಾಗ ಅವ್ರ ವಿಚಾರದಲ್ಲೇ ಇರ್ತಾರೆ ಅವರು. ಸೊ ಅಂತವ್ರು ನಾನು ಎಂಟರ್ಟೈನೇ ಮಾಡೋದಿಲ್ಲ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಯಾರ ಬಗ್ಗೆ ಕೇಳ್ಬೇಕಾಯ್ತು? ಸರ್ ನಮ್ಮ ಬಗ್ಗೆನೇ ಕೇಳ್ಬೇಕು ಸರ್. ಗುಲ್ಬರ್ಗ ಇದು ಯಾದಗಿರಿ ಡಿಸ್ಟ್ರಿಕ್ಟ್ ಸರ್. ಹೇಳಿ ಸರ್. ಶಿವಪ್ಪನ್ ಸರ್, ಸ್ವಲ್ಪ ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು ಸರ್. ಆರೋಗ್ಯದ ಬಗ್ಗೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲ್ಲ, ಡೇಟ್ ಆಫ್ ಬರ್ತ್ ಹೋಗಲ್ಲ? ಇಲ್ಲ ಸರ್, ಪ್ರಶ್ನಾಶಾಸ್ತ್ರ. ಹೇಳಿ. 108 ಸರ್, 108. ಏನ್ ಸಮಸ್ಯೆ ಆಗಿದೆ ಸರ್? ಆರೋಗ್ಯ ಪ್ರಾಬ್ಲಮ್ ಆಗ್ತಿರುತ್ತೆ ಸರ್ ಕಂಟಿನ್ಯೂ ಸರ್. ಒಬ್ಬರು ಮನೆಯಲ್ಲಿ ಒಬ್ಬರಿಗೂ ಹೇಳೋ ಒಬ್ಬರಿಗೆ. ಇದು ಕುಟುಂಬ ಸಮೇತ ಹೇಳ್ತಾ ಇರೋದು ನೀವು? ಹೌದು ಸರ್, ಕುಟುಂಬ ಸಮೇತ ಸರ್. ಆರೋಗ್ಯಕ್ಕೆ 6, 8, 4 4ನೇದು ಕಾಂಬಿನೇಷನ್ ನೋಡ್ತೀವಿ ಹೆಚ್ಚಾಗಿ. 3, 12 ಕೂಡ ಕಾಂಬಿನೇಷನ್ ಅಲ್ಲಿ ಇದೆ. 3, 12 ಸ್ವಲ್ಪ ಒಣಮೆಣಸಿನಕಾಯಿ ತಗೊಂಡು, ಯಾವ್ದಾದ್ರು ನಿಮ್ದು ಬ್ಯಾಡ್ಗಿದ್ ಸಿಕ್ಕಿದ್ರು ಓಕೆ, ಯಾವ್ದಾದ್ರು ಸಿಕ್ಕರು ಓಕೆ, ಒಂದು ಪ್ಯಾಕೆಟ್ ತಗೊಂಡು ಮನೆ ಮಂದಿಗೆಲ್ಲ ನಿವಾಳಿಸಿ. ಅರ್ಥ ಆಯ್ತಲ್ಲ? ಒಂದು 13 ಸತಿ ನಿವಾಳಿಸಾದ ನಂತರ ಅದನ್ನ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಒಂದು 4 ಪ್ಯಾಕೆಟ್ ಮಾಡಿಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡಿ, ಯಾರಾದರೂ ಒಂದು ಉಪಯೋಗಿಸ್ತಕ್ಕಂಥ 4 ಜನಕ್ಕೆ ವಾರಕ್ಕೆ ಒಂದು ಸತಿ ಅಂತಂದ್ರೆ ಮಂಗಳವಾರ ಕೊಡ್ತಕ್ಕಂಥದ್ದು. ದಯವಿಟ್ಟು ಮಾಡಿ. ಹಾಗೆ ಮನೆ ಮಂದಿ ಎಲ್ಲ ಹಳದಿ ಕಲರ್ ದಾರ ದೇವ್ರ ಹತ್ರ ಇಟ್ಬಿಟ್ಟು ಒಂದು ಹಳದಿ ಕಲರ್ ದಾರ ನಮಸ್ಕರಿಸಿ ಕೈ ಕಟ್ಕೊಳ್ಳಿ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಇದು ಯಾವುದೇ ರೀತಿ ಒಂದು ಸಮಸ್ಯೆ ಏನು ತೋರಿಸ್ತಾ ಇಲ್ಲ ಮೇಜರ್ ಆಗಿ, ಬಟ್ ಆರೋಗ್ಯ ಸುಧಾರಿಸುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ ಸರ್. ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತಾ ಪ್ರಶ್ನಾಶಾಸ್ತ್ರನ?
ಡೇಟ್ ಆಫ್ ಬರ್ತ್ ಸರ್, ಅದು ಅವಳಿಗೆ ಮ್ಯಾರೇಜ್ ಯಾವ ಟೈಮಿಗೆ ಮಾಡ್ಬೋದು? Date ಕರೆಕ್ಟ್ of birth ಟೈಮ್ ಹೇಳಿ. ಯಾವಾಗಿದೆ? 12/12/1999. ಸಮಯ ಸಮಯ ರಾತ್ರಿ 10:20. ರಾತ್ರಿ 10 ಹುಟ್ಟಿದ್ದು ನಾಗಮಂಗಲ, ನಾಗಮಂಗಲ. ಮಂಡ್ಯ ಡಿಸ್ಟಿಕ್ ಸರ್. ಈಗ ನೋಡಕ್ ಶುರು ಮಾಡಿದ್ದೀರಾ? ಸರ್ ತುಂಬಾ ದಿವಸದಿಂದ ನೋಡ್ತಾ ಇದೀವಿ, ಕಲಿಬೇಕು ಅಂತ ಆಸೆ ನಮ್ಗೆ, ಅದು ವಿದ್ಯೆ ಹತ್ತುತ್ತಾ ಏನು ಅಂತ. ಬಂದ್ ನೋಡಾದ್ಮೇಲೆ ಗೊತ್ತಾಗತ್ತಪ್ಪ. ಓಕೆ ವಿದ್ಯೆ ಹತ್ತುತ್ತೋ ಇಲ್ವೋ ಅಂತನಾ ಅಥವಾ ದುಡ್ಡಿನ ಬಗ್ಗೆ ಯೋಚನೆನೋ? ಇಲ್ಲ ಸರ್, ನನ್ಗೆ ಆ ವಿದ್ಯೆ ನಮ್ ಆಸೆ ಇದೆ, ಕಲಿಬೇಕು ಅಂತ. ಈಗ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಇಲ್ಲಿ ಹಾಕ್ತಾ ಇದೀವಿ. ಈ ನಂಬರ್ಗಳು ನಿಮಗೆ ತಲೆಗತ್ತಿಲ್ಲ ಅಂತಂದ್ರೆ ಇನ್ನು ವ್ಯವಹಾರ ಹೆಂಗ್ ಮಾಡ್ತಾ ಇದ್ದೀರಾ? ಸಂಸಾರ ಹೇಗ್ ನಡೆಸ್ತಾ ಇದ್ದೀರಾ? ಇಲ್ಲ sir. ಅದಕ್ಕಿನ ವರ್ಷ ಇದು ಇಲ್ಲಿರೋ ನಂಬರ್ಸ್ ನಾನು ಇನ್ನೇನ್ ತೋರಿಸ್ತಾ ಇದೀನಿ ಇಲ್ಲಿ. ಈ ಸಂಖ್ಯೆಗಳನ್ನ ಈ 4 ಬಂದ್ರೆ ಹಿಂಗೆ, 2 ಬಂದ್ರೆ ಮದುವೆ, 7 ಬಂದ್ರೆ ಅಷ್ಟೇ. ಇದನ್ನ ಇಷ್ಟೆಲ್ಲ ನೋಡಿನೂ ಈ ಮಾತು ಹೇಳ್ತಿರಲ್ಲ, ನಮಗೆ ಬಹಳ ತ್ರಾಸಾಗುತ್ತೆ. ಆಮೇಲೆ ಇದನ್ನೆಲ್ಲ ಸುಳ್ಳು ಹೇಳ್ಕೊಂಡು ಬೀದಿಲಿ ಕುತ್ಕೊಂಡು ಎಲ್ಲ ಜನಗಳನ್ನ ಮೋಸ ಮಾಡ್ತಕ್ಕಂತ ಸಂದರ್ಭದಲ್ಲಿ ಇದ್ದಾಗ ಇದು ಅವ್ರಿಗೆಲ್ಲ ತಲೆಗತ್ತಿದೆ, ನಿಮ್ಗತ್ತಲ್ವಾ? ಸುಳ್ಳು ಹೇಳಕ್ಕೆ ತಲೆಗತ್ತಿದೆ. ಆಲೋಚನೆ ಮಾಡಿ. ಇದು ಸತ್ಯ ಹೇಳ್ತಾ ಇದ್ರಮ್ಮ, ಮಾರ್ಕೆಟ್ ಎಲ್ಲ ಆಚೆ ಕಡೆ ಇರ್ತಕ್ಕಂಥದ್ದು. 1-2 ಮಾತು ಹೇಳಿ ನೀವೇನೆ. ಜ್ಯೋತಿಷ್ಯದಲ್ಲಿ ಸತ್ಯ ಹೇಳ್ತಾ ಇದಾರಾ? ನೀವು ಮನಸ್ಸಿಂದ ಹೇಳ್ಬೇಕು ಮಾತು. ಯಾಕಂದ್ರೆ ನೀವು ಪಬ್ಲಿಕ್, ನೀವು ಮಾತಾಡ್ಬೋದು, ನಿಮ್ಗೆ ಹಕ್ಕಿದೆ. ನೋಡ್ತಾ ಇದೀನಿ ಇದನ್ನ, ಇಷ್ಟೆಲ್ಲ ನೋಡ್ತಾ ಇರ್ತಿರಲ್ಲ, ಇಷ್ಟೆಲ್ಲ ಜ್ಯೋತಿಷ್ಯ ಎಲ್ಲ ಕಡೆ ನೋಡ್ತಾ ಇರ್ತಿರಲ್ಲ, ನಿಮ್ ಮನಸ್ಸಿಗೆ ಸತ್ಯ ಅನ್ಸ್ತಾ ಬಂದಿದ್ಯಾ? ಇಲ್ಲ ಸರ್, ಇದು ಸತ್ಯ ಇದೆ. ಇದಲ್ಲ, ನಾನು ಇದನ್ನ ಹೇಳ್ತಾ ಇಲ್ಲ, ಜನರಲ್ ಆಗಿ ಆಚೆ ಕಡೆ. ಆಚೆದೆಲ್ಲ ನಾವು ಇದ್ ಮಾಡಕ್ ಹೋಗಲ್ಲ ಸರ್ ನಾವು. ಮತ್ತೆ ಇದ್ರದ್ದು ಏನು 70 ವರ್ಷದ ವಯಸ್ಸಾದವರು ಕಲ್ತಿದ್ದಾರೆ, 5ನೇ ಕ್ಲಾಸ್ ಅವ್ರು ಕುತ್ಕೊಂಡು ಓದ್ಬೋದು ಅಂತ ಹೇಳಿದೀನಿ. ತಲೆಗತ್ತುತ್ತಾ ಅಂದ್ರೆ ನಾವ್ ಇನ್ನೇನ್ ಹೇಳೋಣ? ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇಲ್ವಾ? ನಾನು ಕಲಿಯಕ್ಕಾಗಲ್ವಾ? ಸುಧಾಮೂರ್ತಿ ಅವರು ಕನ್ನಡ ಮೀಡಿಯಂ ಅಲ್ಲಿ ಓದಿರೋದು, ಇನ್ಫೋಸಿಸ್. ಸುಧಾಮೂರ್ತಿ ಹೇಳ್ತಾರಲ್ಲ, ಕನ್ನಡ ಮೀಡಿಯಂ ಓದಿರೋದವರು. ಅವರು 2nd PUCಗೆ ಇಂಗ್ಲಿಷ್ನ ಓದಿ ಕಲ್ತು ಇವತ್ತು ಎಂಟೈರ್ ದೊಡ್ಡ ಕಂಪನಿ, ದೊಡ್ಡ CEO ಜೊತೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಸಾಧನೆ ಫಸ್ಟ್, ಸಾಧನೆ ಇಂಪಾರ್ಟೆಂಟ್. ಇದು ತಲೆಗತ್ತುತ್ತಾ ಅಂತಂದ್ರೆ, ತಲೆಗತ್ತದು ಅಂತಂದ್ರೆ ಸೈನ್ಸು ಅಥವಾ ಯಾವುದೋ ಇದು ಸೈಂಟಿಸ್ಟ್ ಅಲ್ಲಿ ಮಾಡ್ತಾರಲ್ಲ, ಅದೇನೋ ಬಾಟನಿ ಗೀಟನಿ. ಇದು 4 ನಂಬರ್ ರೀ, ಜೀವನದ 4 ನಂಬರ್ ಇವು. 1ರಿಂದ 12 ನಂಬರ್. ಈ ನಂಬರ್ ಬಂದ್ರೆ ಇದು, ಈ ನಂಬರ್ ಬಂದ್ರೆ ಇದು, ಈ ನಂಬರ್ ಬಂದ್ರೆ ಇಷ್ಟು. ಇಷ್ಟನ್ನ ಅಷ್ಟೊಂದು ಆಲೋಚನೆ ಯಾರು ಈ ಮೇಡಮ್ ಹೇಳೋದ್ ತರ ಆಲೋಚನೆ ಮಾಡ್ಬಿಡಿ. ಈ ಮೇಡಮ್ ಹೇಳೋ ತರ ಆಲೋಚನೆ ಯಾರಾದ್ರೂ ಮಾಡ್ತಾ ಇದ್ರೆ ನಿಮ್ಮ ಕಲ್ಪನೆ ತಪ್ಪು. 100% ಅಲ್ಲ, 1000% ನಿಮಗೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಕಮ್ಮಿ ಆಗಿದೆ ಅಂತ ಅರ್ಥ. ಯಾಕಂದ್ರೆ ಪ್ರತಿ ದಿವಸ ಇದನ್ನು ತೋರಿಸ್ತೀವಿ. ದಶಾ ನೋಡಿ, ಭುಕ್ತಿ ನೋಡಿ, ಕಾಂಬಿನೇಷನ್ ನೋಡಿ, ನಂಬರ್ಸ್ ನೋಡಿ, ಮುಗೀತು. ಇನ್ನೇನಿದೆ ಇಲ್ಲಿ? ಇನ್ನ ಆಚೆ ಕಡೆ ಇರ್ತಕ್ಕಂಥವ್ರೆಲ್ಲ ಸುಳ್ಳು ಹೇಳಿ, ಈ ದೋಷ ಗೀಷ ಹೇಳಿ ಆ ದೋಷ ಹೇಳ್ಬೇಕೇನೋ ಅನ್ನೋದು ವಿಚಾರದಲ್ಲಿ ತಲೆ ತೆಗೆದಾಕಿ. ಆ ದೋಷ ಗೀಷ ಏನೂ ಇಲ್ಲ. ಬಾಯಿ ಬಂದಿದ್ದು ಹೇಳ್ತಕ್ಕಂಥದ್ದೇ ಇವತ್ತು ಕಲಿಯುಗದ ಒಂದು ಕರ್ಮ ಆಗೋಗಿದೆ ನಮಗೆ. ಓಕೆ, ಮದುವೆ ವಿಚಾರ ಕೇಳಿದ್ದಾರೆ. ರಾಹು ದಶೆಗೆ ಹೋಗೋಣ. 2022 ಕೇತು. ರಾಹು ಮತ್ತೆ ಕೇತು ಕಾಂಬಿನೇಷನ್ ನೋಡಿದಾಗ ಅಲ್ಲಿ 6, 5, 10 ಬರ್ತಾ ಇದೆ ನೋಡಿ. 6 ಬರಬಾರ್ದು ಅಂತ ಯಾವಾಗಲೂ ಹೇಳ್ತಾ ಇದ್ದೀನಿ. ಮದುವೆ ಜೀವನ ಚೆನ್ನಾಗಿರಲ್ಲ. 5, 6, 10 ಕಾಂಬಿನೇಷನ್ ಮದುವೆ ಜೀವನ ಚೆನ್ನಾಗಿಲ್ಲ. ಬಟ್ ಮದುವೆ ಆಗುತ್ತೆ, ಯಾಕಂದ್ರೆ ಅಲ್ಲಿ 7 ಮತ್ತೆ 9 ಹಿರಿಯರು ಸೇರಿ ಮದುವೆ ಮಾಡ್ತಾರೆ. 1, 5, 6, 10 ಮದುವೆಗೆ ಬರಬಾರ್ದು. 2, 7, 9, 11 ಮದುವೆಗೆ ಬರಬೇಕು. ಇಷ್ಟೇ. ದಶಾ ಹೀಗಿದೆ, ದಶಾ ವೀಕ್ ಇದೆ. ಈಗ ಭುಕ್ತಿ ನಮಗೆ ಸಮಯವನ್ನು ಕೊಡುತ್ತೆ. ಕೇತು 2022 ಮೇಗಿದೆ. ಕೇತು ಮದುವೆ ಕೊಡುತ್ತಾ? ಅದು 12, 1, 5, 6 ಇದೆ. ಅದಾದ್ಮೇಲೆ ಶುಕ್ರ ಕಾರಕ ಆಗಿರೋದ್ರಿಂದ ಮದುವೆ ಕೊಡ್ತಾನೆ ಅಂತ ನಾವು ಕನ್ಫರ್ಮ್ ಮಾಡ್ತೀವಿ. ಸೊ ಈ ಟೈಮಲ್ಲಿ ಮದುವೆ ಅಂತ ತೋರಿಸುತ್ತೆ. ಸ್ವಲ್ಪ ಆದ್ರೆ ಮದುವೆ ಜೀವನ ಹೇಗಿರುತ್ತೆ ಅಂದ್ರೆ 9, 4, 4 ಸ್ವಲ್ಪ ಇವರು ಮದುವೆ ಆತ್ರದಲ್ಲಿದ್ದಾರೆ, ತಲೆಗತ್ತತ್ತಾ ಅನ್ನೋ ಒಂದು ಯೋಚನೆಯಲ್ಲಿದ್ದಾರೆ. ಮದುವೆ ಜೀವನಗಳು ಸ್ವಲ್ಪ ನೋಡ್ಕೋಬೇಕು. ಬರ್ತಕ್ಕಂಥ ಹುಡುಗನ ಜಾತಕದಲ್ಲಿ 2, 7, 11 ಇರತಕ್ಕಂಥದ್ದೇ ನೋಡಿ ಮಾಡಬೇಕು. ಅದು ಇಂಪಾರ್ಟೆಂಟು. 2022 ಮೇ ಆದ್ಮೇಲೆ ಶುರು ಆಗ್ತಕ್ಕಂಥದ್ದು. 2023 ಜೂನ್ ಒಳಗಡೆ ಮದುವೆ ಆಗುತ್ತೆ. ಮದುವೆ ಜೀವನ ಇಂಪಾರ್ಟೆಂಟು. ಅಷ್ಟು ಸ್ಟ್ರಾಂಗ್ ಆಗಿ ತೋರಿಸ್ತಾ ಇಲ್ಲ. ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ವಾಪಸ್ ಬರೋಣ. ಕೇವಲ
15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ. ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ 9535611155 ಅಥವಾ 9844416555. ಓಕೆ, ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಮದ್ವೆ ಆಗ್ತಾ ಇಲ್ಲ. ಪ್ರಶ್ನೆ ಶಾಸ್ತ್ರ 21. ಎಷ್ಟು ವಯಸ್ಸಾಗಿದೆ ಈಗ? 28. ಸರ್ಪದೋಷ ಐತೆ. ಇನ್ನ ಮಾಡ್ಸಿದ್ರೆ 4 ತಿಂಗಳದಾಗ ಆಗ್ತದ. ಏಪ್ರಿಲ್ದಾಗ ಹೇಳ್ಯಾರ. ಅವ್ರ ಜೋಬಲ್ಲಿ ದೇವರುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. 7ನೇ ಮನೆ ಶುಕ್ರ. ಡಿಸ್ಪ್ಲೇ ಆಗಲ್ವಾ? ಓಕೆ, ನಿಮಿಷ. 7ನೇ ಮನೆ ಶುಕ್ರ 2, 7, 9. ಮದುವೆ ಕನ್ಫರ್ಮ್ ಆಗಿದೆ ಅಂತ ಹೇಳುತ್ತೆ ಪ್ರಶ್ನಾಶಾಸ್ತ್ರ ಇದರಲ್ಲಿ, ಕಸ್ಪಲಲ್ಲಿ. ಶುಕ್ರದಶ ನೋಡೋಣ. ಶುಕ್ರದಶ 2021 ಸೆಪ್ಟೆಂಬರ್ ವರ್ಗು ಕೂಡ ಸೂರ್ಯ 7, 7, 9 ಸೆಪ್ಟೆಂಬರ್ ಒಳಗಡೆ ಆಗೋಗುತ್ತಮ್ಮ. ನೀವು ಪೂಜೆ ಮಾಡಿಸ್ತೇ ಹೋದ್ರೂ ಆಗೋಗುತ್ತೆ, ಮಾಡಿಸಿದ್ರೂ ಆಗತ್ತೆ, ಮಾಡಿಸ್ತೇ ಹೋದ್ರೂ ಆಗತ್ತೆ. ಪ್ರಶ್ನಾಶಾಸ್ತ್ರದಲ್ಲಿ ಬಂದ್ಬಿಟ್ಟಿದೆ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ನಿಮ್ಮ ಹುಡುಗ ಒಂಚೂರು ಒಪ್ಕೊಳ್ತಾ ಇಲ್ಲ. ಒಂಚೂರು 7, 7 ಜಾಸ್ತಿ ಆಗಿದೆ. ಸ್ವಲ್ಪ ಸೆಲೆಕ್ಷನ್ ಸ್ವಲ್ಪ ಹೆಚ್ಚಾಗ್ಬಿಡುತ್ತೆ. ಅತಿ ಸ್ವೀಟು. ಅಂಜುತ್ತಾನ್ರಿ, ವೀಕ್ನೆಸ್ ಅನ್ನ. ಏನ್ ಹೇಳಿ? ಸ್ವಲ್ಪ ಅಂಜುತ್ತಾನ್ರಿ. ಸ್ವಲ್ಪ 7, 7 ಜಾಸ್ತಿ ಇದೆ ಇದು. ಅದು ಓಂ ನಮೋ ನರಸಿಂಹ ತವ ದಾಸೋಹಂ ಅಂತ ಅವ್ರು ಏನ್ ಜರುಗ್ತಾಗ ಕೇಳಿಸ್ಕೊಳ್ಳಿ. ಓಂ ನಮೋ ನರಸಿಂಹ ತವ ದಾಸೋಹಂ. ಅಂಜೋದೇನಕ್ಕೆ ಮದುವೆ ವಿಚಾರದಲ್ಲಿ? ಅಂಜೋದೇನಿಲ್ಲ. ಮದುವೆ ಸೆಪ್ಟೆಂಬರ್ ಒಳಗೆ ಮುಗ್ದೋಗತ್ತಮ್ಮ. ಓಕೆ, ಇನ್ನೂ ಕಂಟಿನ್ಯೂಸ್ ಆಗಿ 7777 ಕಾಂಬಿನೇಷನ್ ಇದೆ. ಮದುವೆ ತುಂಬಾ ಚೆನ್ನಾಗಿದೆ. ವಧು ಬರ್ತಾ ಇದಾರಾ? ಹುಡುಗಿರ್ ಬರ್ತಾ ಇದಾರಾ? ಬರ್ತಾರ್ರಿ. ಇವ್ನ ಅಂಜುತ್ತಾನಲ್ಲ, ಸ್ವಲ್ಪ ಅವ್ರು ಹಿಂದ್ ಸರಿ ಹಾಕತ್ತಾರೆ. ಓಂ ನಮೋ ನರಸಿಂಹ ಅವ್ರಿಗೆ ಯಾಕೆ ತೋರ್ಸ್ಕೊಡ್ತಾ ಇದ್ರ ಅಂಜುತ್ತಾನೆ ಅಂತ? ಇವ್ ನೀವೇ ಹೇಳ್ತಾ ಇದ್ರ ನಮ್ಮ ಹುಡುಗ ಅಂಜುತ್ತಾನೆ ಅಂತ? ಹೌದು, ನಮ್ಮ ಹುಡುಗ ಅಂಜುತ್ತಾನ್ರಿ. ಅಂಜುತ್ತಾನ ಸ್ವಲ್ಪ ಏನೋ ಹೆಂಗಾದನ ಹುಡುಗ ಒಲ್ವಿ ಅಂತಾರ. ಏನ್ ಕೆಲಸ ಮಾಡ್ತಾರೆ? ಏನಿಲ್ಲ, ಸ್ವಲ್ಪ ಇಲ್ಲೇ ಮನೆ ಮುಂದ್ ಕಿರಾಣ ಅಂಗಡಿ ಇಟ್ಕೊಟ್ಟಿವ್ರಿ. ಬಾಳ ಅಂಜುತ್ತಾನೆ ಎಲ್ಲಿ ಹೊರಗಡೆ. ಅಲ್ಲ, ಮತ್ತೆ ಯಾರಾದ್ರೂ ಬಂದು ಸ್ವಲ್ಪ ಅಕ್ಕಿ ಕೊಡಿ, ಬೇಳೆ ಕೊಡಿ, ಕಿರಾಣಿ ಅಂಗಡಿ ಅಂತಂದಾಗ ಅಲ್ಲಿ ಹೆಂಗ ಧೈರ್ಯವಾಗಿ ಹೇಗೆ ಕೊಡ್ತಾ ಇದಾರೆ? ವ್ಯಾಪಾರ ಮಾಡ್ತಾ ಇದ್ರೆ ಧೈರ್ಯವಾಗಿ? ಬಗ್ಲಾಗ ನಾವ್ ಇರ್ಬೇಕ್ರಿ, ಮತ್ತೆ ಒಬ್ಬನಿರಲ್ಲ. ಅವ್ರಿಗೆ ಬಿಡಿ, ಸ್ವಲ್ಪ ಬಿಡಿ. ಓಂ ನಮೋ ನರಸಿಂಹ ತವ ದಾಸೋಹಂ ಯಥೇಚ್ಛವಾಗಿ ಹೇಳಕ್ ಕೇಳಿ. ಧೈರ್ಯಕ್ಕೆ 3ನೇ ಮನೆ ಬಹಳ ಇಂಪಾರ್ಟೆಂಟು. ಒಂದು ಹಸಿರು ಕಲರ್ ದಾರ ಕಟ್ಟಿ, ಒಂದು ಬಲಗೈಗೆ ಕಿರು ಬೆರಳಿಗೆ ಒಂದು ಎಮರಾಲ್ಡ್ ಅಂತ ಬರುತ್ತೆ, ಧರಿಸಿ. ಸೆಪ್ಟೆಂಬರ್ ಒಳಗಡೆ ಮದುವೆ ತೋರಿಸ್ತಾ ಇದೆ. ಸರ್ಪದೋಷ ಅದೆಲ್ಲ ಏನೋ ನೋಡ್ಕೊಳ್ಳಿ ನೀವು, ನಮ್ಗೆ ಗೊತ್ತಿಲ್ಲ. ಆ ದೋಷಗಳೆಲ್ಲ ಅವ್ರ ಹತ್ರ ಹೋಗಿ ಕೇಳಿ, ಕಾಂಪೌಂಡರ್ ಹತ್ರ ಸಿಗ್ತಾರೆ, ಹೋಗಿ ಕೇಳಿ. ನೆಕ್ಸ್ಟ್, ನಮಸ್ಕಾರ. ಯಾವ ದೋಷನೂ ಜ್ಯೋತಿಷ್ಯದಲ್ಲಿ ಬರೆದಿಲ್ಲ. ಇದು ಹೇಳಿ 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 ಸಾಕಾಗಿದೆ. ಮಾಡಿಸ್ಕೊಳ್ಳಿ. ಇಷ್ಟೆಲ್ಲ ನಾವು ಟಿವಿಲಿ ವಾಹಿನಿಲಿ ಹೇಳ್ತೀವಿ. ಒಬ್ರಾದ್ರೂ ಹೇಳ್ತಾರ ನಕ್ಷತ್ರ ನಾಡಿ ಹೇಳ್ತಾರೋ ಸುಳ್ಳು ಅಂತ? ಒಬ್ರು ಹೇಳಿ ನೋಡೋಣ, ಒಬ್ರಾದ್ರೂ ಹೇಳಿ. ಅವ್ರ ಮನಸ್ಸಿಗೆ ಅವ್ರಿಗೆ ಗೊತ್ತಲ್ವಾ, ಅದಕ್ಕೆ ಅವ್ರು ಹೇಳಲ್ಲ. ಸತ್ಯ ಇದು ವೀಕ್ಷಕರು, ನಿಜವಾಗ್ಲೂ ಇದು ನಾನು ಸತ್ಯದ ಮಾತು ಹೇಳ್ತಾರ. ನಾವು ಇಷ್ಟೆಲ್ಲ ಹೇಳ್ತೀವಲ್ಲ, ನಮ್ಮ ಮೇಲೆ ಒಂದು 4 ಜನ ಹೇಳ್ಬಿಡ್ಲಿ. ಯಾಕಂದ್ರೆ ನಮ್ಮ ಸಬ್ಜೆಕ್ಟ್ ಅವ್ರು ಓದಿರ್ತಾರೆ, ಅವ್ರು ಗೊತ್ತವ್ರು ನಮ್ಮ ಸಬ್ಜೆಕ್ಟ್ ಹಿಂಗಿದೆ ಅಂತ. ಅವ್ರನ್ನೇ ಕರೆದು ಕೂರಿಸ್ತೀವಿ. ಮದುವೆ ಯಾಕಾಗಲ್ಲ ಅಂದ್ರೆ ಈ ಕಾಂಬಿನೇಷನ್ ಇಲ್ಲ ಅಂದ್ರೆ, ಮದುವೆ ಆಗತ್ತೆ ಅಂದ್ರೆ ಈ ಕಾಂಬಿನೇಷನ್ ಇದ್ರೆ ಅಷ್ಟೇ. ಈ ದೋಷ ಗೀಷ ಅವೆಲ್ಲ ಯಾವುದು ಲೆಕ್ಕಕ್ಕಿಲ್ವೇ ಇಲ್ಲ. ಕ್ರಿಶ್ಚಿಯನ್ ಅವ್ರಿಗೆ ದೋಷ ಇಲ್ಲ, ಮುಸ್ಲಿಂ ಅವ್ರಿಗೆ ದೋಷ ಇಲ್ಲ, ನಮಗೆ ಮಾತ್ರ ದೋಷನಾ? ಆಲೋಚನೆ ಮಾಡಿ. ಭಗವಂತ ಎಲ್ಲ ಒಂದೇ. ಒಳ್ಳೆಯ ಸಮಯ ಕೆಟ್ಟ ಸಮಯ ನಮ್ಮ ಕರ್ಮದ ಪ್ರಕಾರ ಕೊಡ್ತಾನೆ. ಯಾವ ನಮ್ಮ ವೇದಗಳಲ್ಲೂ ಇಷ್ಟು ಡೀಪ್ ಆಗಿ ದೋಷ 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 ಹೇಳಿ ಹೇಳಿ ಅದಕ್ಕೆ ಎಷ್ಟೋ ಜನ ಈ ಜ್ಯೋತಿಷರನ್ನ ಇಷ್ಟಪಡಲ್ಲ. ಇದು ಯಾವತ್ತು ಇದು ಹೋಗುತ್ತೋ, ಈಗ ಕರ್ನಾಟಕದಲ್ಲಿ ಹೇಳಿ 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 ಈಗ ಸ್ವಲ್ಪ ಕಮ್ಮಿ ಆಗೋಗಿದೆ. ಎಲ್ಲರೂ ಹೇಳ್ತಾರೆ, ಸರ್ ನೀವು ಹೇಳೋದ್ರಿಂದ ಎಲ್ಲರೂ ಸ್ವಲ್ಪ ಎತ್ತೆಚ್ಕೊಂಡಿದ್ದಾರೆ. ಇವತ್ತೇ ನೋಡಿ ವಾಹಿನಿಲಿ ಎಷ್ಟು ಹೇಳ್ತಾ ಇದ್ದಾರೆ. ಒಬ್ರು ಯಾರೋ ಅಲ್ಲಿ ಇದಕ್ಕೆ ಪಿತೃದೋಷ, ಮದುವೆಗೂ ಪಿತೃದೋಷಕ್ಕೂ ಎಲ್ಲಿಂದ ಎಲ್ಲಿ ಸಂಬಂಧ? ಸಾಧ್ಯನೇ ಇಲ್ಲ ಪಿತೃದೋಷ ಅಂತ ಹೇಳಕ್ಕೆ. ಇಲ್ಲಿ ಸರ್ಪದೋಷ, ಇಲ್ಲಿ 4 ದೋಷ ಇಟ್ಕೊಂಡು, ಅದ್ಯಾರ್ದೋ ಮೇಡಮ್ ಫೋನ್ ಮಾಡಿದ್ರು ಇವಾಗ, ತಲೆಗತ್ತುತ್ತಾ ಅಂತಾರೆ. 4 ದೋಷ ಹೇಳ್ತಾರೆ. ಇನ್ನೇನಾರು ರಾಕೆಟ್ ಸೈನ್ಸ್ ಹೇಳ್ತಾರಾ? ರಾಕೆಟ್ ಸೈನ್ಸ್ ಅನ್ನೋದು ಕಷ್ಟ.
ಆ 4 ನಂಬರ್ ನೋಡೋಕ್ಕೆ ನಮ್ಗೆ ತಲೆಗೆ ಹತ್ತುತ್ತಾ ಅಂತ ಯೋಚನೆ ಮಾಡಿದ್ರೆ ಈ ತರ ತಲೆ ಹತ್ತದವ್ರಿಗೆ ತಲೆ ಕೆಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಲೆ ಹತ್ತದವ್ರಿಗೆ ತಲೆ ಕೆಡಿಸ್ತಕ್ಕಂಥ ಸಮಸ್ಯೆ ಇಲ್ಲಿ ನಮಗೆ ಬಂದಿರೋದ್ರಿಂದ ಈ ಶಾಸ್ತ್ರ ಹಾಳಾಗ್ತಾ ಇದೆ ಅಂತಾನೆ ನಾನು ಹೇಳ್ತಾ ಇರೋದು ಎಲ್ಲರಿಗೂ. ಬಂದು ಕಲೀರಿ. ಏನ್ ಕಳ್ಕೊತೀರಾ ಕಲೀಲಿಲ್ಲ ಅಂದ್ರೆ? ಏನ್ ಕಳ್ಕೊತೀರಿ? ನಾನು ಒಂದು ಪ್ರಶ್ನೆ ಅವ್ರಿಗೆ, ಯಾರೊಬ್ರು ಮಾತಾಡೋದಲ್ಲ ಅವ್ರಿಗೆ ಒಂದು ಪ್ರಶ್ನೆ ಇದು. ಬಂದ್ವಿ, ಕೂತ್ಕೊಂಡ್ವಿ, ನೋಡಿದ್ವಿ, ಕಲಿಯಕ್ ಆಗಿಲ್ಲ ಅಂತಾನೆ ಇಟ್ಕೊಳ್ಳೋಣಪ್ಪ. ಅಷ್ಟು ನಾವು ದೊಡ್ಡ ಶಿಖಾಮಣಿಗಳು. ನಮಗೆ ಒಂದಂದ್ರೆ ಗೊತ್ತಿಲ್ಲ, ಎರಡಂದ್ರೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ವ್ಯವಹಾರಗಳೆಲ್ಲ ಮಾಡ್ತೀವಿ. ಅಂಗಡಿಗೆ ಹೋದ್ರೆ ನಾವು ಸೀರೆಗೆ ಬೇಕಾದ್ರೆ ನಾವು ಬಾರ್ಗೇನ್ ಮಾಡ್ತೀವಿ. ಎಷ್ಟೆಷ್ಟು ಅಂತ ನಾವು ಇದು ಮಾಡ್ತೀವಿ. ತರಕಾರಿ ಹೋಗ್ಬೇಕಾದ್ರೆ ಎಷ್ಟು ಅಂತ ನೋಡ್ತೀವಿ. ತಿಂಗಳಿಗೆ ನಮಗೆ ಎಷ್ಟು ಖರ್ಚಾಯ್ತು ಮನೆಗೆ ಅಂತ ನೋಡ್ತೀವಿ. ಆದ್ರೆ ಇದು 2 ಅಂದ್ರೆ ಅರ್ಥ ಆಗಲ್ಲ ಸರ್, 7 ಅಂದ್ರೆ ಅರ್ಥ ಆಗಲ್ಲ ಸರ್. ಕಲ್ತೇ ಇಲ್ಲ, ಏನ್ ಲಾಸ್ ಆಗುತ್ತೆ? ಲಕ್ಷಗಟ್ಟಲೆ ಇಟ್ಟಿದೀವಿ. ಏನಾದ್ರು MBBS ಸೀಟ್ ಇರ್ತದಲ್ಲ, ಮ್ಯಾನೇಜ್ಮೆಂಟ್ ಸೀಟ್ ಅಷ್ಟು ಇದೆಯಾ? ಅಥವಾ ಕೆಲವರು IAS ಸುಮ್ಮನೆ ಕಲಿಯಕ್ಕೆ ಫೇಲ್ ಆಗ್ತಾರೆ, 1.5 ಲಕ್ಷ ಅಲ್ಲಿ. ಎಷ್ಟೋ ಜನ ಇವತ್ತು ಅದು ಜಾಸ್ತಿ ಆಗ್ಬಿಟ್ಟಿದೆ. ಇವಾಗ IAS ಕೋಚಿಂಗ್ ಸೆಂಟ್ರು ಪಿತಾ 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 ಅಂತವೆ. ಮುಂಚೆ ಎಲ್ಲ ಇರಲಿಲ್ಲ. ಅದು ಮುಂಚೆ ಎಲ್ಲ IAS ಇರ್ಲಿಲ್ವಾ? ಓದಕ್ಕೆ ಇತ್ತು. ಇವತ್ತೊಂದು ಐಡಿಯಾ ಬಂತು ಯಾರಿಗೋ. ಒಂದು 4 ಜನ IAS ಲೆಕ್ಚರ್ನ ಬಂದು ಕೂರಿಸಿ, ಇವರೆಲ್ಲ ಒಂದು ಓದ್ದವ್ರನ್ನೆಲ್ಲ ಬಂದು ಅಲ್ಲಿ ಒಂದು 4 ಭಾಷಣ ಮಾಡಿ ಒಂದು 100 ಜನದ ಹತ್ರ 1.5 ಲಕ್ಷ 2 ಲಕ್ಷ ಕಿತ್ಕೊಂಡು ಇರೋ ಪಾಠನ ಎಲ್ಲರಿಗೂ ಹೇಳಿ ಮಾಡ್ತಾರೆ. ಅಲ್ಲಿ ಏನು ಯೋಗ್ಯತೆ ಜಾಸ್ತಿ ಮಾಡಿದ್ರು ಕೂಡ ಯೋಗ ಇಲ್ಲದೆ ಹೋದ್ರೆ ಯಾವ ಯೋಗ್ಯತೆನೂ ನಾವು ಕೆಲ್ಸಕ್ಕೆ ಬರಲ್ಲ. ಇದು ನಾನು ಸತ್ಯ. ನನಗಾದ್ರೂ ಅಷ್ಟೇ, ನನ್ನ ಜೀವನಕ್ಕಾದ್ರೂ ಅಷ್ಟೇನೆ. ಯೋಗ್ಯತೆ ನಾವು ಎಷ್ಟು ಬೇಕಾದ್ರೂ ಬೆಳೆಸ್ಕೋಬಹುದು. ಯೋಗ ಇಲ್ಲ ಅಂತಂದ್ರೆ ಎಂತ ಯೋಗ್ಯತೆನೂ ಮಣ್ಣು ಪಾಲು. ಅದಕ್ಕೆ ತಾನೆಲ್ಲ ಬಡ್ಕೊಳ್ಳೋದು. ನಾವು ಕೆಲ್ಸಕ್ಕೆ ಹೋಗ್ತೀವಿ. ತುಂಬಾ ಕಷ್ಟಪಟ್ಟೆ ಸರ್ ನಾನು, ಅವನು ಪ್ರಮೋಷನ್ ಕೊಟ್ಟರು ನನಗೆ ಕೊಡ್ಲಿಲ್ಲ, ನನ್ನ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಸರ್, ನನಗೆ ಹೆಸರಿಲ್ಲ. ಸೊ ನಮ್ಮ ಯೋಗ್ಯತೆ ಇದೆ ಕೆಲಸ ಮಾಡಕ್ಕೆ, ಯೋಗ ಇಲ್ಲ. ಇದನ್ನ ನಾವು ಸತ್ಯವಾಗಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಂಡ್ರೆ ಜ್ಯೋತಿಷ್ಯ ಶಾಸ್ತ್ರ ನಮಗೆ ಇದರಲ್ಲಿ ಸಹಾಯ ಮಾಡುತ್ತೆ. ನಮ್ಗೆ ಯೋಗ ಅವಾಗ ನಮ್ಮ ಮನಸ್ಸು ಹಗುರ ಆಗುತ್ತೆ. ಇಲ್ಲ ಅಂದ್ರೆ ಈ ತರ ಹುಚ್ಚು ಕುದುರೆ ತರ ಓಡ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಇಲ್ಲಿ. ಸೊ ನಮ್ಮ ಸಮಸ್ಯೆಗೆ ಮೇಲೆ ಬಂಡವಾಳ ಹಾಕಿ ದುಡ್ಡು ಮಾಡ್ತಕ್ಕಂಥದ್ದು. ದುಡ್ಡು ಎಲ್ಲರೂ ಮಾಡ್ತಾ ಇದ್ದಾರೆ, ಮಾಡ್ಲಿ. ಅದು ಸತ್ಯದಿಂದ ಮಾಡಬೇಕು. ಸತ್ಯದಿಂದ ಮಾಡಿದ್ರೆ ಮಾತ್ರ ಆ ಕರ್ಮಫಲ ಧರ್ಮಫಲ ಎಲ್ಲವೂ ಸಿಗುತ್ತೆ ನಮಗೆ. ಇಲ್ಲ ಅಂದ್ರೆ ದೋಷ ಅನ್ನೋದೇ ಇಲ್ಲ. ಆಕ್ಚುಲಿ ಯಾವ ದೋಷನೂ ಇಲ್ಲ. ಎಷ್ಟೋ ಜನ ಏನು ಪೂಜೆ ಮಾಡಿಸಲ್ಲ, ಸುಮ್ಮನಿರ್ತಾರೆ. ಆಗೋ ಟೈಮ್ಗೆ ಆಗುತ್ತೆ ಅಂತ ಸುಮ್ಮನಿರ್ತಾರೆ. ಒಂದು 6 ವರ್ಷ ಲೇಟ್ ಆದ್ಮೇಲೆ ಆಗ್ತಾರೆ. ಅವಾಗ ದೋಷ ಹೆಂಗ್ ಹೊಟ್ಟೋಯ್ತು? ಏನು ಮಾಡ್ದಲೆ? ಸಮಾಧಾನ ಇದ್ರೆ ಎಲ್ಲಾ ದೋಷನೂ ಹೊಟ್ಟೋಗುತ್ತಂತೆ. ಅವ್ರಿಗೆ ಮದುವೆ ಯೋಗನೇ ಇಲ್ಲ ಅಂದ್ರೆ ಇಲ್ವೇ ಇಲ್ಲ, ಅಲ್ಲಿ 0 ಮುಗೀತು. ಅವ್ರು 45 ಆಗಲ್ಲ, 50 ಆಗಲ್ಲ, 60 ಬೆಸ್ಟ್ ಕನ್ಯೆ, ಅವ್ರಿಗೆ ಅನ್ಕೊಂಡಿದ್ ಕನ್ಯೆ 60 ಬಂದ್ರೂ ಆಗಲ್ಲ. ಅದು ಹೋಯ್ತದು. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಬಹಳ ಇಂಪಾರ್ಟೆಂಟ್ ಏನು ಅಂತ ನನ್ನ ಸಜೆಷನ್ ಏನು ಅಂತಂದ್ರೆ, ಹಣೆ ಬರಹ ಹೇಗಿದೆ ಅಂತ ನೋಡ್ಕೊಳ್ಳೋದು ಮಾತ್ರನೇ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ ಇದು. ಅದನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಮಂತ್ರ ಪಠನೆ ಒಂದೇನೆ ಕಲಿಯುಗದಲ್ಲಾಗುವುದು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೆ. ಮಹಾಭಾರತದಲ್ಲಾದ್ರೂ ಆಗಲಿ, ರಾಮಾಯಣದಲ್ಲಾದ್ರೂ ಆಗಲಿ ಎಲ್ಲಾರು ದೋಷ ಹೇಳಿದಾರ. ರಾಮನಿಗೆ ಈ ದೋಷ ಇತ್ತು, ಸೀತೆ ಮಾತೆಗೆ ಈ ದೋಷ ಇತ್ತು, ರಾಮನ ತಂದೆಗೆ ಈ ದೋಷ ಇತ್ತು, ಎಲ್ಲರೂ ಹೇಳಿದಾರ ಅಂತ ರಾಮಾಯಣ ಮಹಾಭಾರತದಲ್ಲೇನೆ ದೋಷ ಹೇಳಲಿಲ್ಲ. ಆದ್ರೆ ಕರ್ಮ ಹೇಳಿದ್ರು. ದೇವರಾಗಿರ್ತಕ್ಕಂಥವನಿಗೂ ಕೂಡ ಕರ್ಮ ಇದೆ. ಕಾಡ್ಗೆ ಹೋಗ್ಬೇಕು ಅಂದ್ರೆ ಕರ್ಮ. ನಾವು ಅದನ್ನ ಏನ್ ಹೇಳ್ತೀವಿ? ಆ ಕರ್ಮನ ನೋಡ್ಕೊಳ್ತಕ್ಕಂಥ ಒಂದು ವಿಧಾನವನ್ನು, ಒಂದು ಸೀಕ್ರೆಟ್ ಅನ್ನು ಈ ನಮ್ಮ ಬ್ರಹ್ಮನಿಂದ ಪಡೆದಿರ್ತಕ್ಕಂಥ ಋಷಿ ಮುನಿಗಳು ನಮಗೆ ಅದನ್ನ ದಾರಿ ಎಳೆದಿದ್ದಾರೆ. ಯಾವ ರಾಮಾಯಣದಲ್ಲಿ ಅವ್ರಿಗೆ ದೋಷ ಇತ್ತು? ಕಾಡ್ಗೆ ಹೋದ್ರಲ್ಲ ಗಂಡ ಹೆಂಡತಿ, ಅವ್ರಿಗೆ ಯಾವ ದೋಷ ಇತ್ತು? ಮತ್ತೆ 14 ವರ್ಷಗಳ ಕಾಲ ಇರ್ತಕ್ಕಂಥವ್ರು. ನಾವು ರಾಮನಿಗಿನ ಏನ್ ದೊಡ್ಡವರಲ್ಲ, ಸೀತೆಗಿನ ಏನ್ ದೊಡ್ಡವರಲ್ಲ, ದೇವ್ರಿಗಿನ ದೊಡ್ಡವರಲ್ಲ. ದೇವಾನ್ ದೇವತೆಗಳೇ ಕರ್ಮವನ್ನು ಸವಿಯಕ್ಕೆ ಹೋದ್ರು. ಇಲ್ಲಿ ದೋಷ ಹೇಳಿ ದೋಷ ನಿರ್ಮೂಲನೆ ಆಗಿದ ತಕ್ಷಣ ಕರ್ಮ ಹೊಟ್ಟೋಗುತ್ತಾ? ಇಂಥ ಜಾಡ್ಯದಲ್ಲಿ ನಾವು ಬಿದ್ದಿದ್ದೀವಿ. ಅದಕ್ಕೆ ನಾನು ಇದನ್ನ ಕಲಿಸ್ಬೇಕು. ಇದನ್ನ ಕಲಿಸಿದಾಗ ಕರ್ಮ ಏನಿದೆ ನೋಡ್ಕೋಬೇಕು. ಅದರ ತಕ್ಕನಂಗೆ ನಾವು ಹೆಜ್ಜೆ ಇಡ್ತಾ ಹೋದ್ರೆ ಸಕ್ಸಸ್ ಗ್ಯಾರಂಟಿ ಆಗುತ್ತೆ. ಇಲ್ಲ ಅಂದ್ರೆ ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಬದುಕು ಬಹಳ ಸುಂದರವಾಗಿರ್ತಕ್ಕಂಥದ್ದು. ನನ್ನ ನೋಡಿರ್ತಕ್ಕಂಥ ಎಲ್ಲ ಜೀವರಾಶಿಗಳಲ್ಲಿ ನಮ್ಮ ಮನುಷ್ಯ ಕುಲ ಇರ್ತಾನಲ್ಲ, ಮನುಷ್ಯ ಇದಾನಲ್ಲ, ಅವನು ಬಯಕೆಗಳು ಜಾಸ್ತಿ. ಅಂತ ಬಯಕೆಗಳಲ್ಲೂ ಕೂಡ ಪ್ರತಿಯೊಬ್ಬ ಮನುಷ್ಯನು
ಆರೋಗ್ಯದಿಂದ, ಬಹಳಷ್ಟು ಜನ ಆರೋಗ್ಯದಿಂದ ನೆಮ್ಮದಿಯಿಂದನೇ ಇದ್ದಾರೆ. ಆದರೆ ಆ ಬಯಕೆಗಳಿಂದ, ಅಂದರೆ ಎಕ್ಸ್ಪೆಕ್ಟೇಷನ್, ಮೋರ್ ಎಕ್ಸ್ಪೆಕ್ಟೇಷನ್ ಇಂದ ಆ್ಯಕ್ಚುಲಿ ಇಲ್ಲಿ ಬಳಲ್ತಾ ಇರ್ತಕ್ಕಂಥದ್ದು. ಆಗೋ ಟೈಮ್ಗೆ ಆಗುತ್ತೆ. ಮದುವೆ 3 ವರ್ಷ ಲೇಟ್ ಆದರೆ ಏನಾಯ್ತು? ಬೇಗ ಆಗಿ ಕಿತ್ತೋಗೋಕ್ಕಿಂತ ಒಂದು 3 ವರ್ಷ ಲೇಟ್ ಆದ್ರೇ ಒಳ್ಳೇದಲ್ವಾ? ಬೇಗ ಆಗಿ ಕಿತ್ತೋಗೋದಕ್ಕಿಂತ ನಿಧಾನ ಆದರೂ ಒಳ್ಳೇದಲ್ವಾ? ಬಹಳಷ್ಟು ಪೋಷಕರಲ್ಲಿ ಫಸ್ಟ್ ಒಂದು ಕೆಟ್ಟ ಬುದ್ಧಿ ಏನಿದೆ ಅಂತಂದ್ರೆ, 4 ಜನ ಏನು ಹೇಳ್ತಾರೆ ಅನ್ನೋ ಒಂದು ಆಲೋಚನೆ. ಪಾಪ ಹೆಣ್ಮಕ್ಳಿಗೆ ಮತ್ತೆ ಆ ಗಂಡು ಹುಡುಗರಿಗೆ ಅಷ್ಟೊಂದು ಆಲೋಚನೆ ಇಲ್ಲ. ಅವರು ಬದುಕು, ಹೋಗ್ಬೇಕು, ಕೆಲಸ ಮಾಡಬೇಕು, ದುಡಿಬೇಕು, ಅವ್ರ ಜೀವನ ಅವ್ರು ಮಾಡ್ಕೋಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋ ಆಲೋಚನೆಯಲ್ಲಿ ಇರ್ತಾರೆ. ಆದ್ರೆ ಇಲ್ಲಿ 4 ಜನ ಅಲ್ಲಿ ಯಾವ್ದಾದ್ರು ಫಂಕ್ಷನ್ಗೆ ಹೋಗೋದು ನಿಲ್ಲಿಸ್ಬಿಡ್ತಾರೆ. ಎಲ್ಲ ಕೇಳಿದ್ನಿ, ಯಾಕೆ ಈಗ ನಾವು ಫಂಕ್ಷನ್ಗೆ ಹೋಗಲ್ಲ ಸರ್? ಎಲ್ಲರೂ ಕೇಳ್ತಾರೆ. ಯಾರು ಏನು ಕೇಳಿದ್ರೆ ಏನು? ಆಗೋ ಟೈಮ್ಗೆ ಆಗುತ್ತೆ. ಇದು ಸಮಾಜದಲ್ಲಿರ್ತಕ್ಕಂಥ ಒಂದು ಪ್ರೆಷರ್ ಅಂತ ಹೇಳ್ತೀವಿ, ಸೋಷಿಯಲ್ ಪ್ರೆಷರ್. ಇಷ್ಟು ಪಾಪ್ಯುಲೇಷನ್ ಇದೆ, ನಾವು ಆಗಲೇಬೇಕು ಮದುವೆ ಅಂತಂದ್ರೆ ನಾವೆಲ್ಲ ಈ ಜಾತಿ ಸಿಸ್ಟಮು ಮತ್ತೆ ಧರ್ಮ ಸಿಸ್ಟಮ್ ಎಲ್ಲ ಬಿಟ್ಬಿಟ್ರೆ ನಮ್ಮ ಮದುವೆನೇ ಹೆಣ್ಣೆ ಸಿಗಲ್ವಾ ಅಥವಾ ಗಂಡೇ ಸಿಗಲ್ವಾ? ಆಲೋಚನೆ ಮಾಡಿ. ನಾವು ಸಾಮಾಜಿಕವಾಗಿ ಮಾಡ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಮಗೆ ಕಷ್ಟ ಆಗಿದೆ. ಅದು ಯಾವ ದೋಷನೂ ಅಲ್ಲ. ಅದಕ್ಕೆ ಯಾವ ದೋಷ ಹೇಳೋಣ? ಸಮಾಜದಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಅಲ್ಲಿ ಅನೇಕ ಕಟ್ಟುಪಾಡುಗಳಿಗೆ ಯಾವ ದೋಷ ಹೇಳೋಣ? ಸೊ ಇದನ್ನೆಲ್ಲ ದಯವಿಟ್ಟು ನಾವು ಕಾಂಪೌಂಡರ್ಗೆ ಹೇಳಕ್ಕಾಗಲ್ಲ. ಕಾಂಪೌಂಡ್ರು ನಮ್ಮ ಪ್ರೋಗ್ರಾಮ್ ನೋಡಲ್ಲ, ನಿಜವಾಗ್ಲೂ ನೋಡಲ್ಲ, 1000 ಪಟ್ಟು ನೋಡಲ್ಲ. ನಾನು ಯಾರು ಅಂತಾನೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಈಗಲೂ ಕೂಡ. ಎಷ್ಟೋ ದೇವಸ್ಥಾನ ಪುರೋಹಿತರು ನಾನು ನೋಡೇ ಇಲ್ಲ. 6 ವರ್ಷದಿಂದ ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ. 13,000 ಜನಕ್ಕೆ ಜ್ಯೋತಿಷ್ಯ ಹೇಳ್ಕೊಟ್ಟಿದ್ದೀನಿ. ಎಷ್ಟೋ ದೇವಸ್ಥಾನದ ಪುರೋಹಿತರಿಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ. ಇವ್ರು ಜ್ಯೋತಿಷ್ಯ ಹೇಳ್ತಾರೆ, ಈ ತರ ಹಿಂಗೆ ಹೇಳ್ತಾರೆ, ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಅವ್ರು ಯಾರೋ ಹೇಳ್ಕೊಟ್ಟಿರೋದು, ಈ ದೋಷ ಹೇಳಪ್ಪ ಸಾಕು, ಈ ದೋಷ ಹೇಳಪ್ಪ ಸಾಕು ಅಂತ ಹೇಳ್ಕೊಂಡು ಅದೇ ಪರಂಪರೆಯಿಂದ ಬಂದಿದ್ದೀವಿ. ಗುರು ಪರಂಪರೆಯಲ್ಲಿ ದೋಷವನ್ನು ಹೇಳಬಾರದು ಅಂತ ಹೇಳಿ ಫಸ್ಟ್ ಶಾಸ್ತ್ರದಲ್ಲಿ ಹೇಳಿದೆ. ಮಾನವ ಜನ್ಮ ದೊಡ್ಡದು, ಅದನ್ನ ಹಾಳು ಮಾಡದಿರಿ ಉಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ. ಅದರಲ್ಲಿ ಮೊದಲೇನು ಹೇಳಬೇಕು ಅಂತಂದ್ರೆ, ಅವನ ಒಳ್ಳೆತನವನ್ನು ಹೇಳಬೇಕು. ಸಮಯ ಬಂದಾಗ ಎಲ್ಲ ಸರೋಗುತ್ತೆ ಅಂತ ಹೇಳಬೇಕು. ನಾಮಸ್ಮರಣ ಒಂದೇ ಅಂತ ಹೇಳಬೇಕು. ಭಗವಂತನ ನಾಮಸ್ಮರಣೆ ಒಂದೇ. ಇಲ್ಲಿ ಟೈಮಿಂಗ್ ಕೊಡ್ತೀವಿ, ಸ್ವಲ್ಪ ದಾನ ಮಾಡ್ತೀವಿ. ಯಾವ ಗ್ರಹ ಸ್ವಲ್ಪ ವೀಕ್ ಇದೆ ದಾನ ಮಾಡ್ತೀವಿ, ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ, ಮಂತ್ರ ಹೇಳ್ಕೊಳ್ಳಿ ಅಷ್ಟೇ. ಎಷ್ಟು ಅಕ್ಯುರೇಟ್ ಆಗಿ ಬರುತ್ತೆ ಈ ನಂಬರ್ಸ್ ಅಂತಂದ್ರೆ, ಇವತ್ತು ಯಾರೋ ಒಬ್ರು ಮಗುವಿನ ವಿಚಾರದಲ್ಲಿ ಒಬ್ರು ಕರೆ ಮಾಡಿದ್ರು. 5 ಅಂದ್ರೆ ಮಗು ಆಗ್ತಕ್ಕಂಥದ್ದು, 4 ಅಂತಂದ್ರೆ ಹಿಂದಿನ ಭಾವ. ಅಷ್ಟು ಅಕ್ಯುರೇಟ್ ಆಗಿ ಬರುತ್ತಿದ್ದು. ನಾನು ಪರಾಶರ ಓದಿ 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 ನನಗೆ ಅಕ್ಯುರಸಿ ಬರಲಿಲ್ಲ. ತುಂಬಾ ಜನ ವ್ಯಂಗ್ಯ ಮಾಡ್ತಾರೆ, ಪರಾಶರ ಅವ್ರು ಯಾವುದೋ ಸಿಸ್ಟಮು, ಸಂಖ್ಯಾಶಾಸ್ತ್ರ ಅದು ಇದು ಅಂತ ಏನೋ ಹೇಳ್ತಾರೆ. ನಮ್ದು ಸಂಖ್ಯಾಶಾಸ್ತ್ರ ಅಲ್ಲ. ಪರಾಶರನ 18 ವರ್ಷ 20 ವರ್ಷ ಓದಾದ್ಮೇಲೆ ಅದರಲ್ಲಿ ಅಕ್ಯುರೇಸಿ ಬರಲಿಲ್ಲ. ಯಾಕೆ ಅಕ್ಯುರೇಸಿ ಬರಲಿಲ್ಲ ಅಂತಂದ್ರೆ, ಅವರು ರಾ ಡೇಟಾ ಕೊಟ್ಟಿದ್ದಾರೆ. ಅದನ್ನ ಬಹಳ ನಾವು ವಿಮರ್ಶೆ ಮಾಡಿ ಮಾಡಬೇಕು. ಅದನ್ನ ನಾವು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು, ಬಹಳ ಉತ್ತಮ ಮಾಡಿಕೊಂಡಿರ್ತಕ್ಕಂಥದ್ದು ಕೃಷ್ಣಮೂರ್ತಿ ಪದ್ಧತಿ. ಪರಾಶರ ಕೃಷ್ಣಮೂರ್ತಿ ಪದ್ಧತಿ ಎರಡನ್ನೂ ಉಪಯೋಗಿಸಿ ನೋಡಿ. ನೀವು ಯಾರ್ಯಾರು ಪರಾಶರ ಸಿಸ್ಟಮ್ ಅಲ್ಲಿ ಇದ್ದೀರಾ, ಒಂದು ಸತಿ ಕೃಷ್ಣಮೂರ್ತಿ ಪದ್ಧತಿ ಉಪಯೋಗಿಸಿ. ಕೃಷ್ಣಮೂರ್ತಿ ಪದ್ಧತಿಲೂ ಕೂಡ ಸ್ವಲ್ಪ ತಪ್ಪುಗಳಿದಾವೆ. ಅದನ್ನೆಲ್ಲ ಅರ್ಥೈಸ್ಕೊಂಡು ನಾನು ಮಾಡಿರ್ತಕ್ಕಂಥ ನಕ್ಷತ್ರ ನಾಡಿ, ನನ್ನ ಅನುಭವದಲ್ಲಿ ಬಂದಿರತಕ್ಕಂಥ ನಕ್ಷತ್ರ ನಾಡಿ 90% ಅಂತ ಹೇಳ್ತೀನಿ. 1% ನಾವು ವಿಧಿಗೆ ಬಿಡ್ತೀನಿ, ಅವರು ಹುಟ್ಟಿರ್ತಕ್ಕಂಥ ಸಮಯಕ್ಕೆ ಬಿಡ್ತೀನಿ. 90% 99% ಅಕ್ಯುರೇಟ್ ಆಗಿ ಬರುತ್ತೆ. ಪ್ರಶ್ನಾಶಾಸ್ತ್ರ ಅಂತೂ 100 ಔಟ್ ಆಫ್ 100. ಆದರೆ ಸ್ವಲ್ಪ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಇರಬೇಕು ಮನುಷ್ಯನಿಗೆ. ಯಾಕಂದ್ರೆ ಪ್ರಶ್ನಾಶಾಸ್ತ್ರ ಹಾಕ್ಬೇಕಾದ್ರೂ ನಾವು ನಮ್ಮ ಮೈಂಡ್ನ ಅಪ್ಲೈ ಮಾಡಿ ಹೇಳಬೇಕು. ಪ್ರಶ್ನಾಶಾಸ್ತ್ರ ಸರಿ ಇದ್ರೂ ಕೂಡ ನಮ್ಮ ಮೈಂಡ್ ಸರಿಯಾಗಿ ಅಪ್ಲೈ ಮಾಡದಲ್ಲೇ ಹೇಳಿದ್ರೆ ಅದು ಅಲ್ಲೂ ತಪ್ಪಾಗುತ್ತೆ. ಎರರ್ ಇದ್ದೇ ಇದೆ ಅಲ್ಲೂ ಕೂಡ. ಅದು ಮಾತ್ರ ತಪ್ಪು ಹೇಳಲ್ಲ, ನಾವು ಇಂಟರ್ಪ್ರಿಟೇಷನ್ ರಾಂಗ್ ಆಗುತ್ತೆ ಇಲ್ಲಿ ಆ ಲೆವೆಲಲ್ಲೂ ಕೂಡ. ಸೊ ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಷನ್ನು, ಅಂಡರ್ಸ್ಟ್ಯಾಂಡಿಂಗು ಸ್ವಲ್ಪ ಉತ್ತಮವಾಗಿ ಮಾಡಿಕೊಂಡ್ರೆ ಪ್ರಶ್ನಾಶಾಸ್ತ್ರ ಯಾವುದಕ್ಕೆ ಬೇಕಾದ್ರೂ ಆನ್ಸರ್ ಮಾಡುತ್ತೆ. ಇದೇ ಒಂದು ಕಾಂಬಿನೇಷನ್ ನೀವು ಕಲಿತು ಜನಗಳಿಗೆ ಸಹಾಯ ಮಾಡಿ, ಅನೇಕ ಜನರಿಗೆ ಇದು ಓದ್ಬಿಟ್ಟು ಸಹಾಯ ಮಾಡಿ. ನಾನು ಸಮಾಜ ಸೇವೆ ಮಾಡಬೇಕು ಅಂತ ಹೇಳ್ತಿರಲ್ಲ, ಇದನ್ನ ಓದ್ಬಿಟ್ಟು ಇದನ್ನ ಕಲ್ತ್ಕೊಂಡು ನೀವು ಇದನ್ನ ಈ ಮೌಢ್ಯ ಇರ್ತಕ್ಕಂಥದ್ರಲ್ಲಿ ಇದನ್ನ ನೀವು ಸಹಾಯ ಮಾಡ್ಬೋದಲ್ವಾ? ಖಂಡಿತ ಇದು ಮೌಢ್ಯದಲ್ಲಿದೆ. ಮೌಢ್ಯ ಅಂತಾನೆ ಹೇಳೋದು ಇದನ್ನ. ಈ ಮೌಢ್ಯನ ನಿರ್ಮೂಲನೆ ಮಾಡಕ್ಕೆ ಖಂಡಿತ ಇದನ್ನ ಕಲ್ತಾಗ ಗೊತ್ತಾಗುತ್ತೆ. ಈಗಲೂ ಕೂಡ ಯಾರೋ ಫೋನ್ ಮಾಡಿದ್ರು ನಿನ್ನೆ, ಎಲ್ಲ ಡಾಕ್ಟರ್ಸ್ ಅಂತೆ,
ಸರ್ಜನ್ಸ್ ಅಂತೆ ಅವ್ರ ಮನೇಲೆಲ್ಲ. ಹುಡುಕ್ತಾ ಇರೋದೆಲ್ಲ ಡಾಕ್ಟರ್ ಸರ್ಜನ್ಸೇ. ಆ ಹೆಣ್ಮಗಳು ಹೇಳಿರ್ತಕ್ಕಂಥದ್ದು, ಸರ್ ನಾನು ಒಂದು 8 ರಿಂದ 9 ವರಗಳು ಬಂದು ಸರ್, ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು, 15 ದಿವಸ ಮಾತಾಡಿದ್ರು, 1 ತಿಂಗಳು ಮಾತಾಡಿದ್ರು, ಎಲ್ಲ ಚೆನ್ನಾಗಿ ಮಾತಾಡಿದ್ರು, ಫಸ್ಟ್ ಕ್ಲಾಸಾಗಿ ಮಾತಾಡಿದ್ರು ಸರ್. ಎಲ್ಲ ದೊಡ್ಡ ದೊಡ್ಡ ರೇಡಿಯಾಲಜಿಸ್ಟು, ಆಂಕಾಲಜಿಸ್ಟು ಎಲ್ಲ ತುಂಬ ದೊಡ್ಡದು. ಅವರೆಲ್ಲ ಜ್ಯೋತಿಷದ ಬಗ್ಗೆ ನಂಬಿಕೆ ಇಲ್ಲ. ಆದರೆ ನನಗೆ ಒಂದು ಆಶ್ಚರ್ಯ ಏನಾಯ್ತು ಅಂತ ಆ ಹುಡುಗಿ ಹೆಣ್ಮಗಳು ಹೇಳಿರೋದು, ಸರ್ ಎಲ್ಲ ದೇವ್ರ ಹೂವು ಕೊಟ್ಟಿಲ್ಲ ಅಂತಾರೆ ಸರ್. ನನ್ನ ಹತ್ರ ಚೆನ್ನಾಗಿ ಮಾತಾಡಿದ್ದಾರೆ, 1 ತಿಂಗಳು ಮಾತಾಡಿದ್ದಾರೆ, ಎಲ್ಲ ಇಷ್ಟ ಆಗಿದೆ, ಕೊನೆಗೆ ದೇವ್ರ ಹೂವು ಕೊಟ್ಟಿಲ್ಲ ಅನ್ನೋ ಒಂದು ದೇವ್ರ ಮೇಲೆ ಹಾಕ್ತಾ ಇದ್ದಾರೆ ಸರ್. ಇದು ಸತ್ಯನ ಸುಳ್ಳ ಅಂತ ಕೇಳಿದ್ರು. ದೇವ್ರ ಹೂವು ಕೊಟ್ಟಿಲ್ವಂತೆ. ಯಾವ ದೇವರು ಕುತ್ಕೊಂಡು ನೀವೇನು ನಾವೆಲ್ಲ ಮಹಾಶೂರರು, ಮಹಾನ್ ಸಾಧ್ವಿಗಳು, ದೇವರು ಬಂದು ನಿಮ್ಗೆ ಕರೆಕ್ಟಾಗಿ ಹೂವು ಕೊಡೋಕ್ಕೆ ಮಾಡ್ತಾ ಇರ್ತಕ್ಕಂಥದ್ದೇ ದುಡ್ಡಿನ ಕೆಲಸ, ಅರ್ಥದ ಕೆಲಸ ನಾವು ಮಾಡ್ತಾ ಇದೀವಿ ಎಲ್ಲರೂ ಕುತ್ಕೊಂಡು. ಇಲ್ಲಿ ನಾವು ಬಿಲ್ಡಿಂಗ್ ಕಟ್ಟೋದು, ನಾವು ದುಡ್ಡು ಮಾಡ್ತಕ್ಕಂಥ ವಿಚಾರದಲ್ಲಿ ದೇವ್ರು ಬಂದು ನಿಮಗೆ ಹೇಳ್ತಾನೆ. ಅದನ್ನೆಲ್ಲ ಗ್ರಹಗಳಿಗೆ ಗತಿಗಳಿಗೆ ಬಿಟ್ಬಿಟ್ಟಿರ್ತಾನೆ ಅವನು, ದೇವ್ರಿಗೆ ಬಿಟ್ಟಿರಲ್ಲ. ಎಲ್ಲ ಗ್ರಹಗತಿಗಳು ಅವ್ರ ಕರ್ಮ ಅವ್ರು ಮಾಡಿಸ್ಕಪ್ಪ ನೀವು ಅಂತ. ಅದಕ್ಕೆ ಶಾಸ್ತ್ರ ಮತ್ತೆ ನಮ್ಮ ವೇದಗಳನ್ನು ಸರಿಗೆ ಅರ್ಥ ಮಾಡಿಕೊಂಡು, ನಮ್ಮ ಧರ್ಮವನ್ನು ಸರಿಗೆ ಅರ್ಥ ಮಾಡಿಕೊಂಡ್ರೆ ಇಂಥವು ಯಾವುದೂ ತಲೆಗೆ ಬರಲ್ಲ. ಯಾವ ಶಾಸ್ತ್ರದಲ್ಲಿ ದೇವ್ರ ಹೂವು ಬೀಳೋದು ಇದೆ ಹೇಳಿ? ವೇದದಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ. ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ, ಸಾಮವೇದದಲ್ಲಿ ಭಗವಂತ ಪ್ರಸಾದವನ್ನು ಕೊಡ್ತಾನೆ, ಹೂವು ಬೀಳಿಸ್ತಾನೆ ಅಂತೆಲ್ಲರೂ ಹೇಳಿದಾರ? ಅದ್ಯಾವುದೋ ದೊಡ್ಡ ದೊಡ್ಡ ವಾಹಿನಿಲೆಲ್ಲ ತೋರಿಸ್ತಾರೆ, ಅದನ್ನ ನೋಡಿ ಬೆರಗಾಗಿರೋರು. ಬಟ್ ಆದ್ರೆ ಅದನ್ನ ನೋಡಿ ಯಾರು ನಾಸಾದವರು ಅಥವಾ ಇಸ್ರೋದವರು ಬೆರಗಾಗಿಲ್ಲ. ಅದು ಬಹಳ ಸುಲಭವಾಗಿರ್ತಕ್ಕಂಥದ್ದು, ಅದು ಮಾಡ್ಬೋದು ನಾವು ಅಂತ. ಹೂವು ಬೀಳೋದು ಬಹಳ ಈಸಿ. ಆ ಹೂವನ್ನ ಇಟ್ಟರೆ ಅದಕ್ಕೆ ನೀರು ಚುಮುಕ್ಸ್ಬೇಕು, ನೀರು ಚೆನ್ನಾಗಿ ಚುಮುಕ್ಸ್ಬೇಕು ಬಲಗಡೆ ಇಟ್ಟು. ಒಂದು 10 ನಿಮಿಷ ಕುತ್ಕೊಂಡ್ರೆ ಯಾವಾಗ ಆ ನೀರು ಆವಿ ಆಗುತ್ತೋ ಅಲ್ಲಿ ಸ್ವಲ್ಪ ಫ್ಯಾನು ಹಾಕಿರ್ತಾರೆ, ಅಲ್ಲಿ ಲೈಟಾಗಿ ಫ್ಯಾನ್ ಹಾಕಿದಾಗ ಅದು ಹೂವು ಆ ಒಂದು ನೀರು ಬೇಗ ಇದಾದಾಗ ಎಲ್ಲ ಬಿಟ್ಕೊಳ್ಳುತ್ತೆ, ಎಲ್ಲ ಹಿಂಗೆ ಮುದುರಿರೋದು ಹಿಂಗೆಲ್ಲ ಎಕ್ಸ್ಪ್ಯಾಂಡ್ ಆಗುತ್ತೆ. ಇಟ್ಸ್ ಎ ವೆರಿ ಸಿಂಪಲ್ ಸೈನ್ಸ್. ನೀವು ಚೆನ್ನಾಗಿ ಬಾಡಿರೋ ಹೂವು ಅಂತಂದ್ರೆ ಚೆನ್ನಾಗಿ ಅರಳಿರೋ ಹೂವು ಅಂದ್ರೆ ದೊಡ್ಡದಾಗಿರುತ್ತೆ. ಸ್ವಲ್ಪ ನೀರು ಹಾಕಿದ್ರೆ ಚೂರು ಮುದುರುತ್ತಂಗೆಲ್ಲ ಚಿಕ್ಕದಾಗುತ್ತೆ. ಇಟ್ ಗೆಟ್ ಶ್ರಿಂಕ್ಡ್. ದಿ ಮೊಮೆಂಟ್ ನಾವು ಫ್ಯಾನ್ ಹಾಕಿದ ತಕ್ಷಣ ಅಲ್ಲೆಲ್ಲಾದ್ರೂ ಅದು ಬೀಸ್ತಾ ಇದ್ರೆ ಸಾಕು. ದೇವ್ರಿಗೆ ಬೀಸ್ತಾ ಇರ್ತಾರೆ ನೋಡಿ, ಬೀಸ್ತಾ ಇದ್ರೆ ಸಾಕು, ಪಟ 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 ಅಂತ ಉದುರುತ್ತೆ. ದೇವ್ರು ಹೂವು ಬೀಳಿಸೋದೇನು ಕಡ್ಗ ಬೀಳಿಸ್ರಿ ನೋಡೋಣ, ದೇವರಲ್ಲಿ ಏನಾದ್ರು ಒಂದು ಹಾಕಿ ಬೀಳಿಸಿ ನೋಡೋಣ. ಸೊ ಅಲ್ಲಿ ನೀರು ಚುಮುಕ್ಸ್ತಾರೆ, ಅದು ಆಮೇಲೆ ಅದು ಡ್ರೈ ಆದ್ಮೇಲೆ ಉದುರುತ್ತೆ. ಇದರಿಂದ ಏನಾಗ್ಬಿಡುತ್ತೆ? ಇದರಿಂದ ಏನೇನಾಗುತ್ತೆ? ಏನೇನು ಬದುಕುಗಳು ಚೇಂಜ್ ಆಗಿದೆ. ಈ ರೀತಿ ಮೌಢ್ಯವನ್ನು ನಾವು ತುಂಬಿದಾಗ ಏನಾಗುತ್ತೆ, ಈ ಯಂಗ್ಸ್ಟರ್ಸ್ ಇಷ್ಟಪಡಲ್ಲ ಇವೆಲ್ಲ. ಯಂಗ್ಸ್ಟರ್ಸ್ಗೆ ಡೆಫಿನೆಟ್ಲಿ ನಾವು ಇದಕ್ಕೆ ಆನ್ಸರ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಶೋ ದಟ್ ವಿ ಕ್ಯಾನ್ ನಾಟ್ ಆನ್ಸರ್. ಇವತ್ತು ಎಲ್ಲಾ ಸ್ಕೂಲ್ಗಳಿಗೂ ಹೋಗ್ಬಿಟ್ಟು ಜ್ಯೋತಿಷ್ಯ ಅಂತ ಬಗ್ಗೆ ಕೇಳಿ, ಒಂದು ಸಬ್ಜೆಕ್ಟ್ ಕೇಳಿ. ಅಲ್ಲಿ ಇವತ್ತಿನ ದಿವಸ ಎಲ್ಲಾ ಸ್ಕೂಲ್ ಅವ್ರಿಗೂ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸು ಬರೆಸ್ತಾ ಇದ್ದಾರೆ. ಈಸ್ ಅಸ್ಟ್ರಾಲಜಿ ಎ ಬಿಲೀಫ್ ಆರ್ ಎ ಸೈನ್ಸ್ ಆರ್ ಜಸ್ಟ್ ಮೂಢನಂಬಿಕೆ ಅಂತ ಬರೆಸ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಪ್ರಬಂಧವನ್ನು ಕೊಡ್ತಾ ಇದ್ದಾರೆ ಜ್ಯೋತಿಷ್ಯದ ಮೇಲೆ. ಯಾವ ಶಾಸ್ತ್ರನೂ ಆ ಟೀಚರ್ಗೂ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಇದು ಜ್ಯೋತಿಷ್ಯ ಬಂದಿರೋದು ಹೇಗೆ ಅಂತ. ಹಾಗೆ ಪಠ್ಯಪುಸ್ತಕ ಗೌರ್ಮೆಂಟ್ ಇಂದ ಬಂದಿರತಕ್ಕಂಥದ್ದು ಗೊತ್ತಿಲ್ಲ ಇದು ಎಲ್ಲಿಂದ ಬಂತು ಅಂತ. ಬ್ಲ್ಯಾಕ್ ಹೋಲು ರೀಸೆಂಟ್ ಆಗಿ ಕಂಡುಹಿಡಿದಿರ್ತಕ್ಕಂಥದ್ದನ್ನ ನಾವು ಶಾಸ್ತ್ರದಲ್ಲೇ ಮೊದಲೇ ಕಂಡುಹಿಡಿದ್ಬಿಟ್ಟು ಅದನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತಕ್ಕಂಥ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಮಂತ್ರ ಮುಖ್ಯನೇ ಹೇಳಿದ್ವಿ. ದೇರ್ ಆರ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್ ಅಂತ ಹೇಳಿದ್ವಿ. ಅಖಿಲಾಂಡ ಕೋಟಿ ಕೋಟಿ ಬ್ರಹ್ಮಾಂಡ, ಕೋಟಿ ಬ್ರಹ್ಮಾಂಡ. ಪ್ಲೀಸ್ ಅಂಡರ್ಲೈನ್. ಮಂತ್ರದ ಮುಖ್ಯನ ಕೊಟ್ರು, ಇನ್ಫಾರ್ಮೇಶನ್ ಇರಲಿಲ್ಲ, ಕಂಪ್ಯೂಟರ್ಸ್ ಇರಲಿಲ್ಲ, ತಾಳೆಗರಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಮಂತ್ರದಲ್ಲಿ ಹೇಳ್ತಾ ಹೋದ್ರು, ಇದು ಹೇಳ್ಕೊಳ್ಳೋ ಇದರಲ್ಲಿ ಇನ್ಫಾರ್ಮೇಶನ್ ಇದೆ, ಇದರಲ್ಲಿ ಇನ್ಫಾರ್ಮೇಶನ್ ಇದೆ ಅಂತ. ವಿಷ್ಣುವಿನ ವಕ್ಷಸ್ಥಳದಿಂದ ಬಂದಿರತಕ್ಕಂಥ ಬ್ರಹ್ಮ, ವಕ್ಷಸ್ಥಳ ಇಸ್ ನಥಿಂಗ್ ಬಟ್ ದೇ ಸೆಡ್ ಇಟ್ ಇಸ್ ದಿ ಬ್ಲ್ಯಾಕ್ ಹೋಲ್. ಎಲ್ಲವೂ ಸೃಷ್ಟಿಯಾಗಿರ್ತಕ್ಕಂಥದ್ದು ಆ ಮಲಗಿರ್ತಕ್ಕಂಥ ಮಧ್ಯಭಾಗದಿರ್ತಕ್ಕಂಥ ಹೊಕ್ಕಳು, ಅದನ್ನ ಮೂಲ ಅಂತ ಹೇಳಿದ್ರು. ಅಲ್ಲಿರ್ತಕ್ಕಂಥ ಸ್ಥಾನನ ಮೂಲ ಅಂತ ಹೇಳಿದ್ರು. ಅದೇ ಮೂಲ ನಕ್ಷತ್ರ. ಆ ಮೂಲ ನಕ್ಷತ್ರ ಇರ್ತಕ್ಕಂಥದ್ದು ಧನುರ್ ರಾಶಿ. ಇವತ್ತು ಸೈನ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ಸ್ಯಾಜಿಟೇರಿಯಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಧನುರ್ ರಾಶಿಗೆ ಸ್ಯಾಜಿಟೇರಿಯಸ್ ಅಂತ ಕರೀತಾರೆ. ಇವತ್ತು ನಮ್ಮ ಈ ಒಂದು ಬ್ರಹ್ಮಾಂಡ ಅಲ್ಲಿರ್ತಕ್ಕಂಥದ್ದು.
ವಿಷ್ಣು ಎಲ್ಲಿ ಮಲಗಿರ್ತಾನೆ ಅಂತ ಯಾರನ್ನಾರು ಕೇಳಿದ್ರೆ ಕ್ಷೀರಸಾಗರದಲ್ಲಿ ಅಂತ ಹೇಳ್ತೀರಿ ನೀವು. ಕ್ಷೀರಸಾಗರ ಅಂತಂದ್ರೆ ಈ ನಮ್ಮ ಬ್ರಹ್ಮಾಂಡ ಕ್ಷೀರಸಾಗರ ತರ ಇದೆ ಅಂತ ಹೇಳಿದ್ವಿ. ಅದೇ ನಾವು ಇಸ್ರೋದವರು ಹೇಳಾದ್ಮೇಲೆ ಪಠ್ಯಪುಸ್ತಕದಲ್ಲಿ ಬರ್ದಿರ್ತಾರೆ, ಏನು, ಅವರ್ ಗ್ಯಾಲಕ್ಸಿ ಇಸ್ ನೋನ್ ಆಸ್ ಮಿಲ್ಕಿ ವೇ. ಮಿಲ್ಕ್ ಅಂತ ಹೆಂಗ್ ಬಂತು? ಹೌ ಡಿಡ್ ಇಟ್ ಕೋರಿಲೇಟ್ ವಿತ್ ಮಿಲ್ಕ್? ಕ್ಷೀರಸಾಗರ. ಸೊ ನಮ್ಮ ಬ್ರಹ್ಮಾಂಡನ ಆ ಕಾಲದಲ್ಲೇ ಇದು ನೋಡಕ್ಕೆ ಒಳ್ಳೆ ಹಾಲಿನ ತರ ಇದೆ. ಹಾಲಿನ ಮಧ್ಯದಲ್ಲಿ ಶ್ರೀಮನ್ ನಾರಾಯಣ ಮಲಗಿದಾನೆ. ಅವನ ವಕ್ಷಸ್ಥಳ ಮಧ್ಯಭಾಗದಿಂದ ಅದು ಧನುರ್ರಾಶಿಲಿದೆ, ಧರ್ಮದ ರಾಶಿ. ಧರ್ಮದ ರಾಶಿಯಿಂದ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ನಾಭಿ, ಅದೇನು ನಾವು ಬ್ಲ್ಯಾಕ್ ಹೋಲ್ ಅಂತ ಇವಾಗ ಕರಿತಾ ಇದೀವಿ, ಇವಾಗೆಲ್ಲ ರಂಧ್ರ, ಕಪ್ಪು ರಂಧ್ರ ಅಂತ ಹೇಳ್ತಾರೆ, ಬ್ಲ್ಯಾಕ್ ಹೋಲ್. ಅಲ್ಲಿಂದ ಉದಯವಾಗಿರ್ತಕ್ಕಂಥ ಬ್ರಹ್ಮ ಸೃಷ್ಟಿಕರ್ತ. ಅದನ್ನ ಕತೆ ಮುಖಾಂತರ ಕೊಟ್ವಿ. ವಿಜ್ಞಾನ ಸ್ವಲ್ಪ ಜೊತೆ, ಅದ್ರ ಜೊತೆ ಆಧ್ಯಾತ್ಮಿಕ ಕೊಟ್ಟಿರ್ತಕ್ಕಂಥದ್ದಲ್ಲಿ. ಇವತ್ತು ಒಂದು ಪ್ರಶ್ನೆ ಎಲ್ಲರಿಗೂ ನಾನು ಹಾಕಕ್ಕೆ ಇಷ್ಟಪಡ್ತೀನಿ, ವೀಕ್ಷಕರಿಗೆ ಒಂದೇ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಅಮೆರಿಕದಲ್ಲಾದ್ರೂ ಆಗಲಿ, UK-ದಲ್ಲಾದ್ರೂ ಆಗಲಿ, ಚೈನಾದಲ್ಲಾದ್ರೂ ಆಗಲಿ, ಅವರು ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಕರೆಕ್ಟಾ? ಎಲ್ಲರಿಗೂ ಗೊತ್ತಿದೆ, ಸಂಡೇ, ಮಂಡೇ, ಟ್ಯೂಸ್ಡೇ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ರವಿವಾರ, ಆದಿತ್ಯವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಆರ್ಡರ್ ಸೇಮ್ ಅಲ್ವಾ? ಎರಡನ್ನು ಅರ್ಥ ಮಾಡ್ಕೊಳ್ಳಿ, ಎರಡು ಆರ್ಡರ್ ಸೇಮ್ ಅಲ್ವಾ? ಸಂಡೇ, ಮಂಡೇ, ಟ್ಯೂಸ್ಡೇ ಅದು ಆರ್ಡರ್ ಸೇಮ್. ಇದು ಸೋಮವಾರ, ಮಂಗಳವಾರ, ಬುಧವಾರ. ಯಾವುದು ಮೊದಲು ಬಂತು? ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಫಸ್ಟ್ ಬಂತಾ, ಅಥವಾ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮೊದಲು ಬಂತಾ? ಈ ಒಂದು ಭೂಮಿ ಮೇಲೆ ಯಾರು ಈ ಆರ್ಡರ್, ಇವೆರಡು ಆರ್ಡರ್ ನಾವು ಕಾಪಿ ಮಾಡಿದ್ವಾ ವೆಸ್ಟರ್ನ್ ಇಂದ? ಅದು ನಮ್ಗೆ ಆಲ್ರೆಡಿ ಇತ್ತ? ವಾರಗಳು ಆಲ್ರೆಡಿ ಇತ್ತು ಅಂತ ನಮ್ಮ ವೇದ ಪುರಾಣಗಳು, ನಮ್ಮ ಪಂಚಾಂಗ ಹೇಳುತ್ತೆ. ಭಾನುವಾರ ಆದ್ಮೇಲೆ ಸೋಮವಾರ, ಮಂಗಳವಾರ, ಬುಧವಾರ, ಅದು ಒಂದು ಸೈಂಟಿಫಿಕ್ ಅಲ್ಲಿ ಇದೆ, ನನ್ನ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀನಿ. ಭಾನುವಾರ ಆದ್ಮೇಲೆ ಸೋಮವಾರನೇ ಹೇಗೆ, ಏನಕ್ಕೆ ಅದು ಕೊಟ್ಟರು ಅಂತ ವೈಜ್ಞಾನಿಕವಾಗಿದೆ. ಸೋಮವಾರ ಆದ್ಮೇಲೆ ಮಂಗಳವಾರನೇ ಯಾಕೆ ಕೊಟ್ಟರು, ಮಂಗಳವಾರ ಆದ್ಮೇಲೆ ಬುಧವಾರನೇ ಯಾಕೆ ಕೊಟ್ಟರು? ಇಷ್ಟು ವೈಜ್ಞಾನಿಕ ಯುಗದಲ್ಲಿ ನಾವು ಏನ್ ಮಾಡ್ತಾ ಇದೀವಿ? ಜ್ಯೋತಿಷ್ಯನ ಅಡ್ಡದಾರಿಗೆ ಹೋಗಿ, ದೋಷಗಳ ಹತ್ರ ಹೋಗಿ, ಜ್ಯೋತಿಷ್ಯ ಅಂದ್ರೆ ಏನೋ ಒಂದು ಪಡೆದು ಬಿಡ್ತೀವಿ ಅನ್ನೋಂಥ ಒಂದು ಹುಚ್ಚು ಕಲ್ಪನೆಯಲ್ಲಿ ನಾವಿದ್ದೀವಿ. ಯಾರೋ ಒಬ್ರು ಗ್ರಹಣ ಬಂದ ತಕ್ಷಣ ಒಂದು 10 ಜನ ಕುತ್ಕೊಂಡ್ಬಿಡ್ತಾರೆ ವಾಹಿನಿಲಿ. ಗ್ರಹಣ ಬಂದ್ರೆ ಸಾಕು ಹೆದರ್ಸಕ್ ಕುತ್ಕೋತಾರೆ. ಅಲ್ಲೋಲ ಕಲ್ಲೋಲ ಆಗುತ್ತೆ. ಅಲ್ಲೋಲ ಕಲ್ಲೋಲ ಪ್ರತಿ ಸತಿ ಆಗೇ ಆಗುತ್ತೆ. ಗ್ರಹಣ ಇಲ್ಲದೆ ಹೋದ್ರೂ ಆಗುತ್ತೆ, ಗ್ರಹಣ ಇಲ್ಲ ಅಂದ್ರೂ ಆಗುತ್ತೆ, ಇದೆ ಅಂದ್ರೂ ಆಗುತ್ತೆ. ಇದನ್ನ ಮೌಢ್ಯ ಮತ್ತೆ ಈ ಮೂಢನಂಬಿಕೆಯನ್ನು ಇನ್ನೂ ಹೆಚ್ಚು ಮಾಡ್ತಾ ಇದ್ದಾರೆ. ಅವರ ವೇಷನ ನೋಡಿ ಕರ್ಕೊಂಬಂದು ಕೂರಿಸ್ತಾ ಇದ್ದಾರೆ, ಅಷ್ಟೇ, ಇನ್ನೇನು ಇಲ್ಲ. ವೇಷ ನೋಡಿ ಕರ್ಕೊಂಬಂದು ಕೂರಿಸ್ತಕ್ಕಂಥದ್ದು. ಎಲ್ಲಾ ನ್ಯೂಸ್ ಚಾನಲ್ ಅವರು ನೋಡ್ಲಿ ಈ ಪ್ರೋಗ್ರಾಮ್ನ, ಒಳ್ಳೇದಾಗ್ಲಿ. ಈ ಪ್ರೋಗ್ರಾಮ್ನ ನೋಡಿ ಆ ಪ್ರೊಡಕ್ಷನ್ ಅವರು ಅರ್ಥ ಮಾಡ್ಕೊಳ್ಳಿ. ವೈಜ್ಞಾನಿಕ ನಿಲುಗಟ್ಟಲ್ಲಿ ಮುಂದುವರೆದ್ರೆ ಮಾತ್ರನೇ ನಮ್ಮ ಶಾಸ್ತ್ರ ಮತ್ತೆ ನಮ್ಮ ಹಿಂದೂ ಧರ್ಮಕ್ಕೆ ಬೆಲೆ. ವೈಜ್ಞಾನಿಕ ನಿಲುಗಟ್ಟಲ್ಲಿ ಹೋಗ್ಬೇಕು. ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ, ಎಲ್ಲರೂ ಹಿಂಗಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಯಾವುದೂ ಆಗಿಲ್ಲ. 2000ದಲ್ಲಿ ಒಬ್ರು ಹೇಳಿದ್ರು ಏನೂ ಆಗಿಲ್ಲ, 2001ರಲ್ಲೂ ಹೇಳಿದ್ರು ಏನೂ ಆಗಿಲ್ಲ, 2012ರಲ್ಲೂ ಹೇಳಿದ್ರು. ಇವತ್ತು 2019 ಏಪ್ರಿಲ್ ಅಲ್ಲಿ ಒಂದು ವೈರಸ್ ಬರುತ್ತೆ ಅಂತ ಹೇಳ್ತಕ್ಕಂಥದ್ದು ನನ್ನ ಯೂಟ್ಯೂಬ್ ಅಲ್ಲಿದೆ, ಹೋಗಿ ನೋಡಿ. ಯಾವ ನ್ಯೂಸ್ ಚಾನೆಲ್ ಅವರು ನಮ್ಮನ್ನು ಕರೆದುಬಿಟ್ಟು ದಿನೇಶ್ ಗುರೂಜಿ ಅವರು ಮೊದಲೇ ಹೇಳಿದ್ದು ವೈರಸ್ ಬರುತ್ತೆ ಅಂತ ಯಾರು ಕರೆದು ಹೇಳಲಿಲ್ಲ. ಅದು ಹೇಳೋದು ಬೇಡ. ಅದು ವೈಜ್ಞಾನಿಕವಾಗಿ ಯಾರು ಕಲ್ತ್ರೂ ಹೇಳ್ಬೋದು ಅಂತ ನಾನು ಹೇಳ್ತೀನಿ. ಅಧ್ಯಯನ ಯಾರು ಮಾಡಿದ್ರು ಕೂಡ ಹೇಳ್ಬೋದು. ಯಾರು ಕರೆದಿಲ್ಲ, ಯಾರು ಮಾಡಿಲ್ಲ. ಇಂಥವ್ರು ಫಸ್ಟ್ ಹೇಳಿದ್ದು ಅನ್ನೋ ಒಂದು ಅವ್ರಿಗೆಲ್ಲರಿಗೂ ಗೊತ್ತು. ಅದನ್ನೆಲ್ಲ ನಮ್ಮ ಸ್ಟೂಡೆಂಟ್ ಕೆಲವರು ಹೋಗ್ಬಿಟ್ಟು ಆ ವಾಹಿನಿ ಕೊಟ್ಟಾದ್ರೂ ಕೂಡ ಅದಕ್ಕೆ ಬೇರೆ ರೀತಿ ಮಾತಾಡಿದ್ದಾರೆ. ಸೊ ಆ ರೀತಿ ಆಗಿರ್ತಕ್ಕಂಥದ್ದು ಇದೆ ಸಂದರ್ಭಗಳು ನಮಗೆ. ಅದು ಬೇರೆ, ಅದು ವ್ಯಾವಹಾರಿಕ ಬಿಟ್ಟಾಕಿ. ಆದರೆ ಇದರಲ್ಲಿ ಒಂದು ವಿಜ್ಞಾನ, ಒಂದು ಸತ್ಯ ಖಂಡಿತ ಅಡಗಿದೆ. ಬಹಳ ಸುಲಭವಾಗಿರ್ತಕ್ಕಂಥದ್ದು. ನಮ್ಮ ಋಷಿಮುನಿಗಳು ಅದನ್ನ ಬಹಳ ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ. ಗಣಿತನೂ ನಾವೇ ಮಾಡಿಕೊಟ್ಟಿರ್ತಕ್ಕಂಥದ್ದು. ಗಣಿತ ಇರಲಿಲ್ವಾ? ಸಂಖ್ಯೆಗಳಿರ್ಲಿಲ್ವಾ? ಹಂಗಾರೆ ಭಾರತದಲ್ಲಿ 1 2 3 4 ಇರಲೇ ಇಲ್ವಾ? ಸಂಖ್ಯೆಗಳು ನಾವು ಎಣಿಸ್ತಾನೆ ಇರಲಿಲ್ವಾ? ಸಂಖ್ಯೆಗಳು ಇಲ್ಲದೆ ನಾವೇನು ತಂದಿಲ್ವಾ? ಹಿಂದೂ ಧರ್ಮದವ್ರು ಏನು ಬರಲೇ ಇಲ್ವಾ? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅವ್ರು ಏನು ಕೊಟ್ಟೇ ಇಲ್ವಾ? ವಾರಗಳು ನಾವು ಫಸ್ಟ್ ತಂದಿದ್ದು. ಗ್ರಹ ನಕ್ಷತ್ರ ತಾರೆ ಮತ್ತೆ ಗ್ರಹಣಗಳ ಬಗ್ಗೆ ನಾವು ಫಸ್ಟ್ ಪಂಚಾಂಗದಲ್ಲಿ
ಅಲ್ಲಿ ಆಕಾಶ ನೋಡ್ಕೊಂಡು ಟೆಲಿಸ್ಕೋಪ್ ನೋಡ್ಕೊಂಡು ಈಗ ನೆಕ್ಸ್ಟ್ ಗ್ರಹಣ ಬರುತ್ತೆ ಅಂತ ಹೇಳೋಕ್ಕಿಂತ ಮುಂಚೆ ನಮ್ಮ ಪಂಚಾಂಗದಲ್ಲೇ ಡೇಟ್ಗಳು ಬರೆದಿದ್ದೀವಿ. ಅಂತ ಮಹಾನ್ ಕಾರ್ಯ ನಮ್ಮದು ನಾವು ಮೆಚ್ಕೊಳ್ಳಲ್ಲ. ವಿ ವಿಲ್ ನೆವರ್ ನೆವರ್ ಎವರ್. ಕಲಿಯುಗ ಅಲ್ವಾ, ಸತ್ಯ ಅಳಿಸೋಗ್ತಾ ಇರಬೇಕು. ಅದಕ್ಕೆ ಹೇಳ್ತಾ ಇರ್ತಾರೆ ಅವಾಗ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಅಂತ. ಯಾಕಂದ್ರೆ ಕಲ್ತಿರ್ತಕ್ಕಂಥವ್ರು ಆಚೆ ಆಗ್ತಾ ಇರ್ತಕ್ಕಂಥ ಇದನ್ನ ಪರಿಸರ ಎಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಬಾಧೆ ಮತ್ತೆ ಕಷ್ಟ ಆಗುತ್ತೆ. ಸೊ ದಿಸ್ ಇಸ್ ಎ ವೆರಿ ಡಿವೈನ್ ಸೈನ್ಸ್. ಮನುಷ್ಯರು ಬಹಳ ಆನಂದವಾಗಿರಕ್ಕೆ ಹೆಲ್ಪ್ ಆಗುತ್ತೆ. ಬಂದು ಕಲೀರಿ. ಯಾರು ವಾದ ಮಾಡ್ತಕ್ಕಂಥವ್ರು ವಿತಂಡವಾದಿಗಳು ಬಂದು ಕಲೀರಿ. ಇದ್ರಲ್ಲಿ ಸತ್ಯ ಅರ್ಥ ಆದ್ಮೇಲೆ ಅವರೇ ಈ ಶಾಸ್ತ್ರಕ್ಕೆ ಕೈ ಎತ್ತಿ ಮುಗಿತಾರೆ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ. ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ 9535611155 ಅಥವಾ 9844416555.